ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಷಷ್ಠಸ್ಕಂದದಲ್ಲಿ ಅಜಾಮಿಳನ ಕಥೆಯನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಜೀವರು ಮಾಡಿರತಕ್ಕಂತಹ ಅನೇಕ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂಥೇಳಿ ಪ್ರಾಯಶ್ಚಿತ್ತ ನಿರೂಪಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಧಾನವಾದದ್ದು ಅಂತಂದರೆ ಹರಿನಾಮಸ್ಮರಣೆ. ಹಾಗಾದರೆ ಭಕ್ತಿಯಿಂದ, ಪರಮಾತ್ಮನಲ್ಲಿ ಶ್ರದ್ಧೆಯಿಂದ ಇನ್ನೊಮ್ಮೆ ಅಂಥ ದೋಷಗಳನ್ನು ಮಾಡದೇನೆ ಅದನ್ನೆಲ್ಲ ಪಶ್ಚಾತ್ತಾಪದಿಂದ ತೊಳೆದುಕೊಂಡು ನಿರಂತರವಾಗಿ ಪರಮಾತ್ಮನ ಪ್ರೀತಿಯನ್ನು ಸಂಪಾದನೆ ಮಾಡೋದನ್ನು ಪ್ರಾಯಶ್ಚಿತ್ತ ಅಂತ ಕರೆದಿದ್ದಾರೆ. ಅಂತಹ ಪ್ರಾಯಶ್ಚಿತ್ತವನ್ನು ಮಾಡಿದ್ದರಿಂದ ಅಜಾಮಿಳ ತಾನು ಅನರ್ಥದಿಂದ ಪಾರಾಗಿದ್ದಾನೆ ಅನ್ನೋ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಆಮೇಲೆ ಬೇರೆ ಬೇರೆ ಮನ್ವಂತರಗಳ ಕಥೆಯನ್ನು ಕೂಡ ನಿರೂಪಣೆಯನ್ನು ಮಾಡುವ ಮೂಲಕ ಅದರಲ್ಲಿ ಬರುವಂತಹ ವೃತ್ರಾಸುರನ ಸಂಹಾರ ರೂಪವಾಗಿರತಕ್ಕಂಥ ಒಂದು ವಿಚಾರವನ್ನು ನಮ್ಮ ಮುಂದೆ ಶುಕಾಚಾರ್ಯರು ತೆರೆದಿಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ಈ ದಕ್ಷ ಪ್ರಜಾಪತಿಯ ವಂಶದಲ್ಲಿ ಪ್ರಾಚೀನ ಬರ್ಹಿಗಳು ಅಂತ ಅವರೆಲ್ಲ ಬಂದಿದ್ದಾರೆ. ಅವರ ವಂಶದಲ್ಲಿ ಹರಿಯೇಶ್ವರು, ಆಮೇಲೆ ಅವ್ರ ನಂತರದಲ್ಲಿ ಮತ್ತೆ ಹುಟ್ಟಿರತಕ್ಕಂಥ ಅನೇಕ ಮಂದಿ ಶಬಲಾಶ್ವರು ಕೂಡ ಅವರು ನಾರದರ ಮಾರ್ಗದರ್ಶನದಂತೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ತಿಳಿದಿದೆ. ಆಗ ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಗೆ ತುಂಬ ಸಿಟ್ಟನ್ನು ಮಾಡಿಕೊಂಡಿದ್ದಾನೆ. ನಾರದರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಹಿರಿಯರು ಜ್ಞಾನಿಗಳಾಗಿದ್ದರೂ ಕೂಡ ದಕ್ಷ ಪ್ರಜಾಪತಿಯ ಶಾಪವನ್ನು ಸ್ವೀಕಾರ ಮಾಡಿದ್ದಾರೆ. ಅಂಥ ವಂಶದಲ್ಲಿ ವಿಶ್ವರೂಪಾಚಾರ್ಯರು ಅಂತ ಅವತಾರವನ್ನು ಮಾಡಿದ್ದಾರೆ. ಅಂದರೆ ತ್ವಷ್ಟೃ ಪ್ರಜಾಪತಿಯ ರಚನಾ ಎಂಬತಕ್ಕಂಥ ಈ ದಂಪತಿಗಳಲ್ಲಿ ವಿಶ್ವರೂಪಾಚಾರ್ಯರು ಅವತಾರವನ್ನು ಮಾಡಿದ್ದಾರೆ. ಅಂಥ ಆ ವಿಶ್ವರೂಪಾಚಾರ್ಯರನ್ನು ಇಂದ್ರ ತನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದಾನೆ ಅನ್ನೋ ವಿಚಾರವನ್ನು ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಹೇಳಿದಾಗ ಪರೀಕ್ಷಿದ್ರಾಜರ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಗುರುಗಳು ಅಂತ ಇದ್ದಾರೆ ಬೃಹಸ್ಪತ್ಯಾಚಾರ್ಯರು. ಹಾಗಾಗಿ ಅವರನ್ನು ಬಿಟ್ಟು ಪರಿತ್ಯಾಗ ಮಾಡಿ ವಿಶ್ವರೂಪಾಚಾರ್ಯರನ್ನು
ಆ ಸ್ಥಾನದಲ್ಲಿ ಕೂಡಿಸ್ಲಿಕ್ಕೆ ಕಾರಣ ಏನು, ಅದನ್ನು ನಮಗೆ ತಿಳಿಸಬೇಕು ಅಂತ ಕೇಳಿದಾಗ, ಯಾವ ಕಾರಣದಿಂದ ಬೃಹಸ್ಪತ್ಯಾಚಾರ್ಯರ ಕೋಪಕ್ಕೆ ಗುರಿಯಾಗಿದ್ದಾನೆ ಇಂದ್ರ ಅನ್ನೋದನ್ನು ಸ್ಪಷ್ಟಪಡಿಸಬೇಕು, ಈ ವಿಚಾರವನ್ನೆಲ್ಲ ವಿಸ್ತಾರವಾಗಿ ತಿಳಿಸಿ ಅಂತ ಕೇಳಿದಾಗ ಅದಕ್ಕೆ ಆ ಪ್ರಸಂಗವನ್ನು ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ಬೃಹಸ್ಪತ್ಯಾಚಾರ್ಯರು ತಮ್ಮ ಮನೆಯಿಂದ ಇಂದ್ರಲೋಕಕ್ಕೆ ಬರ್ತಾ ಇದ್ದಾರೆ. ಬರೋವಾಗ ಇಂದ್ರನು ತನ್ನ ಅಮರಾವತಿಯಲ್ಲಿ ಸಿಂಹಾಸನದಲ್ಲಿ ಕೂತಿದ್ದಾನೆ. ಬಿಳಿಯಾಗಿರ್ತಕ್ಕಂಥ ಛತ್ರ ಇರುವಂಥ ಒಂದು ಸಿಂಹಾಸನ. ಆ ಸಿಂಹಾಸನದಲ್ಲಿ ಕೂತಾಗ ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ, ಆದರೆ ಬಂದಿದ್ದವರನ್ನು ಕೂಡ ಕಡೆಗಣಿಸಿ ತಾನು ಹಾಗೆ ಆಸನದಲ್ಲಿ ಕೂತಿದ್ದಾನೆ. ಅಂದರೆ ಅಹಂಕಾರದಿಂದ ನಾನು ಈ ಇಡೀ ದೇವತೆಗಳಿಗೆ ರಾಜನಾಗಿದ್ದೇನೆ, ನನ್ನ ಮಾತನ್ನು ಕೇಳತಕ್ಕಂಥ ಅನೇಕ ಜನರಿದ್ದಾರೆ, ನನಗೆ ಆ ಕೈಗೆ ಕಾಲಿಗೆ ಅಂತ ಆಳುಗಳಿದ್ದಾರೆ, ನಾನು ಏನು ಕೆಲಸ ಹೇಳಿದ್ರು ಅದನ್ನು ಮಾಡ್ತಾರೆ, ಜೊತೆಗೆ ನನಗೆ ಒಳ್ಳೆ ಸುಂದರಳಾದ ಹೆಂಡತಿ ಇದ್ದಾಳೆ, ಆಮೇಲೆ ಐಶ್ವರ್ಯ ಇದೆ. ಆ ಸ್ಥಾನದ ಮಹತ್ವವೇ ಅದು, ಇಂದ್ರನ ಸ್ಥಾನ ಅದು. ಇಂದ್ರ ಅನ್ನೋದು ಪದವಿಯ ಹೆಸರು ಹೊರತು ಆ ವ್ಯಕ್ತಿಯ ಹೆಸರಲ್ಲ. ಹಾಗಾದರೆ ಇಂದ್ರ ಅಂದರೆ ಐಶ್ವರ್ಯ ಇರೋರನ್ನ ಇಂದ್ರ ಅಂತ ಕರೀತಾರೆ. ಹಾಗಾದರೆ ಆ ದೇವಲೋಕದಲ್ಲಿ ನಾನಾ ರೀತಿಯ ಐಶ್ವರ್ಯ. ಹಾಗಾಗಿ ಅಂತಹ ಐಶ್ವರ್ಯದ ಮದದಿಂದ ಮತ್ತನಾಗಿರತಕ್ಕಂಥ ಇಂದ್ರ ಗುರುಗಳು ಬಂದಾಗ ಅವರಿಗೆ ಗೌರವವನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೃಹಸ್ಪತ್ಯಾಚಾರ್ಯರು ತಾವು ಅವಮಾನಿತರಾದಂತೆ ಅವರು ತಾವು ಮನೆಗೆ ತೆರಳಿದ್ದಾರೆ. ಅವರು ಯಾವಾಗ ಬಂದು ವಾಪಸ್ ಹೋಗಾಯಿತೋ ಆಗ ಇಂದ್ರನಿಗೆ ಎಚ್ಚರ ಆಯಿತು, ನಾನು ಎಂಥ ಅವಮಾನ ಮಾಡಿಬಿಟ್ಟೆ, ಸಂಪತ್ತಿನ ಮದದಿಂದ ನಾನು ಮಾಡಬಾರದಂತಹ ಕೆಲಸ ಮಾಡಿದ್ದೇನೆ, ಗುರುಗಳ ಸ್ಥಾನಕ್ಕೆ ನಾನು ಅಪರಾಧವನ್ನು ಮಾಡಿದ್ದೇನೆ. ಹಾಗಾಗಿ ಏನಾದರೂ ಮಾಡಿ ನನ್ನ ತಲೆಯನ್ನು ಅವರ ಪಾದದಲ್ಲಿ ಇಟ್ಟು ನಾನು ಎಷ್ಟು ಕ್ಷಮೆ ಕೇಳಿದ್ರೂ ಕೂಡ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಹಾಗೆ ಇಂತಹ ಏನಾದರೂ ಪಾಪಗಳನ್ನು ನಾನು ಪರಿಹಾರ ಮಾಡಿಕೊಳ್ಬೇಕು ಅಂಥೇಳಿ ಅವರ ಮನೆಗೆ ಹೋಗ್ತಾನೆ. ಅವರ ಮನೆಗೆ ಹೋದಾಗ ಎಲ್ಲೂ ಕಾಣೋದಿಲ್ಲ, ಬೃಹಸ್ಪತ್ಯಾಚಾರ್ಯರು ಕಾಣೋದೇ ಇಲ್ಲ. ಅವರ ಶಕ್ತಿಯಿಂದ, ತಪಶಕ್ತಿಯಿಂದ ಇಂದ್ರನಿಗೆ ಕಾಣದೇ ಇರುವಂತೆ ಇದ್ದಾರೆ. ಹಾಗಾಗಿ ಏನು ಮಾಡಬೇಕು ಗೊತ್ತಾಗಿಲ್ಲ. ದೈತ್ಯರೆಲ್ಲರೂ ಕೂಡ ಅಮರಾವತಿಯ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಯಾವಾಗ ಗುರುಬಲವನ್ನು ಇವರದು ಕಳೆದುಕೊಂಡಿದ್ದಾರೋ ಆ ಸಂದರ್ಭದಲ್ಲಿ ಇವರ ಶಕ್ತಿ ಇದ್ದರೂ ಕೂಡ ಆ ದೇವತೆಗಳು ಸೋತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಸೇರಿ ಬ್ರಹ್ಮನ ಸಮೀಪಕ್ಕೆ ಹೋಗಿದ್ದಾರೆ. ಬ್ರಹ್ಮದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಈ ಥರ ರಾಕ್ಷಸರೆಲ್ಲರೂ ಬಂದು ನಮ್ಮನ್ನು ಆಕ್ರಮಣ ಮಾಡ್ತಾ ಇದ್ದಾರೆ, ಇದಕ್ಕೇನಾದರೂ ಪರಿಹಾರ ಹೇಳಬೇಕು ಅಂತ ಕೇಳಿದಾಗ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಇದು ಈ ದುಃಖದಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತಾದರೆ ನೀವು ಮಾಡಬೇಕಾಗಿರೋದು ಗುರುಗಳ ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಅವರ ಅನುಗ್ರಹ ಪಡೆದುಕೊಂಡಿದ್ದೆ ಅಂತಾದರೆ ಈ ಎಲ್ಲ ಕಷ್ಟಗಳಿಂದ ನೀವು ಪಾರಾಗ್ತೀರಾ ಅಂತ ಹೇಳಿದಾಗ ಹೇಳಿದ್ದಾನೆ, ನಿಮಗೆ ಗೊತ್ತಿಲ್ಲದವರ ವಿಷಯ ಇಲ್ಲ, ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡಿದೆ ಯಾವುದೋ ಒಂದು ನೆಪದಿಂದ, ಹಾಗಾಗಿ ಅವತ್ತಿಂದ ಅವರು ನಮಗೆ ಕಣ್ಮರೆಯಾಗಿದ್ದಾರೆ, ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು? ಅದಕ್ಕೆ ಏನು ಬೇಡ, ಭೂಲೋಕದಲ್ಲಿ ವಿಶ್ವರೂಪಾಚಾರ್ಯರು ಅಂತಿದ್ದಾರೆ, ಅವರನ್ನು ನಿಮ್ಮ ಪುರೋಹಿತರನ್ನಾಗಿ ಮಾಡಿಕೊಳ್ಳಿ, ಅವರು ನಿಮಗೆ ಬೇಕಾಗಿರತಕ್ಕಂಥ ಎಲ್ಲ ಇಷ್ಟವನ್ನು ಈಡೇರಿಸಿಕೊಡ್ತಾರೆ ಅಂತ ಕೇಳಿದಾಗ ಅದರಂತೆ ಎಲ್ಲ ದೇವತೆಗಳು ಬಂದು ವಿಶ್ವರೂಪಾಚಾರ್ಯರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವರೂಪಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಈ ಪೌರೋಹಿತ್ಯವನ್ನು ಮಾಡೋದು ಅಂತಂದರೆ ಅದರಲ್ಲಿ ನಮ್ಮ ಎಲ್ಲ ಏನು ತೇಜಸ್ಸಿದೆ ಅದನ್ನೆಲ್ಲ ನಾವು ಕಳೆದುಕೊಳ್ಬೇಕಾಗತ್ತೆ. ಹಾಗಾಗಿ ಅತ್ಯಂತ ಉತ್ತಮರಾಗಿರತಕ್ಕಂಥ ಜ್ಞಾನಿಗಳು ಈ ಪೌರೋಹಿತ್ಯವನ್ನು ನಿಂದನೆ ಮಾಡುತ್ತಾರೆ. ಅಂದರೆ ಪೌರೋಹಿತ್ಯ ನಿಂದನೆ ಮಾಡುತ್ತಾರೆ ಅಂದರೆ ಸುತರಾಮ್ ಅದು ಅಶುದ್ಧವಾದದ್ದು ಅಂತಲ್ಲ, ಇಲ್ಲಾಂದ್ರೆ ಆ ಒಂದು ಪ್ರವೃತ್ತಿನೇ ನಮ್ಮಲ್ಲಿ ಬರ್ತಾ ಇರಲಿಲ್ಲ. ಹಾಗಾದರೆ ಯಾರು ಸ್ವಾರ್ಥಕ್ಕೋಸ್ಕರ ಅಥವಾ ಇನ್ಯಾವುದೋ ಹಠಕ್ಕೆ ಬಿದ್ದು ಇನ್ಯಾರದೋ ಬಲವಂತಕ್ಕೋಸ್ಕರ ಮಾಡಬಾರದ ಕಾರ್ಯಗಳನ್ನು ಮಾಡುವುದು ಅಥವಾ ಅವರಿಗೆ ಯೋಗ್ಯತೆಯನ್ನು ಮೀರಿ ಕೆಲವೊಂದು ಯಾಗಗಳನ್ನು ಮಾಡಿಸೋದು, ಅಥವಾ ಅದರಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿಸೋದು, ಈ ಥರ ಮಾಡಿದಾಗ ಅದು ನಮಗೆ ತುಂಬ ಅನರ್ಥಕಾರಿಯಾಗತ್ತೆ. ಜೊತೆಗೆ ಪೌರೋಹಿತ್ಯವನ್ನು ಮಾಡತಕ್ಕಂಥವರು ಶುದ್ಧವಾದ ಆಚರಣೆ ಇರಬೇಕು, ಆಮೇಲೆ ಆ ಮಂತ್ರಗಳನ್ನು ತಿಳಿದಿರಬೇಕು, ತಂತ್ರಗಳನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಅರಿತುಕೊಂಡಿರಬೇಕು. ಅವರು ಮಾಡಿಸಿದಾಗ ಅವರ ತಪಸ್ಸಿನ ಪ್ರಭಾವದಿಂದ ಯಜಮಾನನಿಗೆ ಬಂದಿರತಕ್ಕಂಥ ಅನೇಕ ದುರಿತಗಳು ದೂರ ಆಗತ್ತೆ. ಹಾಗಾದರೆ ಇವರ ತಪಸ್ಸಿಂದ ಆ ದುರಿತಗಳ ಪರಿಹಾರ ಆಗತ್ತೆ ಅಂದರೆ ಇವರ ತಪಸ್ಸು ಖರ್ಚಾಗ್ತಾ ಹೋಗುತ್ತೆ.
ಆ ತಪಸ್ಸಿನ ಶಕ್ತಿ ಖರ್ಚಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನರು ಆ ಪೌರೋಹಿತ್ಯವನ್ನು ಇಷ್ಟಪಡೋದಿಲ್ಲ ಅನ್ನೋ ಅಭಿಪ್ರಾಯ ಬಿಟ್ಟರೆ ಆ ಪೌರೋಹಿತ್ಯವೇ ಅದು ಅಪರಾಧದ ದಾರಿ ಅನ್ನೋ ಮಾತಲ್ಲ. ಹಾಗಾಗಿ ಇಷ್ಟು ಮಾತನ್ನು ಹೇಳಿದಾಗ ಆದರೆ ಮತ್ತೆ ವಿಶ್ವರೂಪಾಚಾರ್ಯ ಒಂದು ಮಾತು ಹೇಳ್ತಾರೆ, ನಿಮ್ಮಂತಹ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ ಅಂತಂದರೆ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನಿಮಗೆ ಇಷ್ಟವಾಗಿರತಕ್ಕಂಥ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ ಅಂಥೇಳಿ ಬಂದಿದ್ದಾರೆ. ಬಂದ ಸಂದರ್ಭದಲ್ಲಿ ಏನು ಘಟನೆ ನಡೆದಿದೆ ಅದಕ್ಕೆ ತಕ್ಕಂತೆ ಬೇಕಾಗಿರತಕ್ಕಂಥ ತಯಾರಿಯನ್ನು ವಿಶ್ವರೂಪಾಚಾರ್ಯರು ಮಾಡ್ತಾ ಇದ್ದಾರೆ. ಅಂದರೆ ಅದು ಏನು, ಈಗ ದೈತ್ಯರ ಆಕ್ರಮಣಕ್ಕೆ ಒಳಗಾಗಿ ದೇವತೆಗಳೆಲ್ಲರೂ ಸ್ಥಾನಭ್ರಷ್ಟರಾಗಿದ್ದಾರೆ, ಅವರಿಂದ ಭಯ ಬರ್ತಾ ಇದೆ. ಹಾಗಾದರೆ ಈ ಭಯವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ಅದಕ್ಕೇನು ಮಾಡಬೇಕು ಅಂತಂದರೆ ಅದಕ್ಕೆ ಅದನ್ನು ಕೇಳ್ತಾರೆ. ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ಉಪಾಯವನ್ನು ವಿಶ್ವರೂಪಾಚಾರ್ಯರು ಹೇಳ್ತಾ ಇದ್ದಾರೆ. ಅದು ಯಾವ ಉಪಾಯವನ್ನು ಹೇಳಿದ್ದಾರೆ, ಯಾವ ಕರ್ಮವನ್ನು ಆಚರಣೆ ಮಾಡಿ ತನ್ನ ಯಾರನ್ನ ಶತ್ರುಗಳನ್ನು ಅವನು ಗೆದ್ದಿದ್ದಾನೆ, ಈ ವಿಚಾರವನ್ನು ಪರೀಕ್ಷಿತ್ ರಾಜರು ಕೇಳ್ತಾ ಇದ್ದಾರೆ. ಅಂದರೆ ಈ ವಿಶ್ವರೂಪಾಚಾರ್ಯರು ಬಂದ ಮೇಲೆ ಯಾವ ಕಾರಣದಿಂದ ಆ ಸೈನಿಕ ಅಂದರೆ ದುಷ್ಟರನ್ನು ರಾಕ್ಷಸರನ್ನು ಗೆದ್ದಿದ್ದಾನೆ, ಅದು ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿ ಅದರ ಸಿದ್ಧಿಯನ್ನು ಪಡೆದುಕೊಂಡು ವೃತ್ರಾಸುರನನ್ನು ಇಂದ್ರ ಸಂಹಾರ ಮಾಡಿದ್ದಾನೆ ಅಂತ ಕೇಳಲ್ಪಟ್ಟಿದ್ದೆ. ಅದನ್ನು ನಮಗೆ ಹೇಳಬೇಕು ಅಂತ ಕೇಳಿದಾಗ ಅದನ್ನು ಶುಕಾಚಾರ್ಯರು ಹೇಳಿಕೆ ಪ್ರಾರಂಭ ಮಾಡುತ್ತಾರೆ. ಅದು ವಿಶ್ವರೂಪಾಚಾರ್ಯರು ಎಲ್ಲ ದೇವತೆಗಳನ್ನು ಕರೆದುಕೊಂಡು ಕೂಡಿಸಿಕೊಂಡು ಈ ನಾರಾಯಣ ವರ್ಮದ ಉಪದೇಶವನ್ನು ಇಂದ್ರಾದಿ ದೇವತೆಗಳಿಗೆ ಮಾಡ್ತಾರೆ. ಆ ಉಪದೇಶವನ್ನು ಮಾಡಿ ಅದರಲ್ಲಿ ನೀತಿ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾರೆ. ದೌತಾಂಗಿ ಪಾಣಿ ರಾಚಮ್ಯ ಸಪವಿತ್ರ ಉದಂಗ್ಮುಖ, ಪವಿತ್ರವನ್ನು ಧಾರಣೆ ಮಾಡಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪರಮಾತ್ಮನ ಒಂದೊಂದು ಮಂತ್ರಗಳಿಂದ ಅಂಗನ್ಯಾಸ ಕರನ್ಯಾಸ ಇದನ್ನೆಲ್ಲ ಮಾಡಿಕೊಂಡು ಯಾವಾಗ ಮಾಡಬೇಕು, ನಾರಾಯಣಮಯಂ ವರ್ಮ ಸನ್ನಹ್ಯೇತ್ ಭಯ ಆಗತೆ ದೈವ ಭೂತಾತ್ಮ ಕರ್ಮಭ್ಯ ನಾರಾಯಣಮಯ ಕುಮಾನ್. ಅಂದರೆ ಈ ನಾರಾಯಣ ವರ್ಮ ಎಂಬತಕ್ಕಂಥ ಈ ಮಂತ್ರವನ್ನು ಕವಚವನ್ನು ನಾವು ಧಾರಣೆ ಮಾಡಬೇಕು. ಯಾವಾಗ ಭಯ ಆಗತ್ತೆ, ನಮಗೆ ಭಯ ಬರ್ತಾ ಇದೆ ಅಂತಂದಾಗ ಯಾವುದ್ಯಾವುದರಿಂದ ಬರುತ್ತೆ, ದೈವ ಭೂತ ಆತ್ಮ ಅಂದರೆ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ರೂಪವಾಗಿರತಕ್ಕಂತಹ ಕರ್ಮಗಳಿಂದ ಮತ್ತು ಬೇರೆ ಬೇರೆ ರೀತಿಯಿಂದ ಏನಾದರೂ ಭಯ ನಮಗೆ ಬಂದಿದೆ ಅಂತಾದಾಗ ಈ ನಾರಾಯಣ ವರ್ಮದ ಜಪ ಪಾರಾಯಣಾದಿಗಳನ್ನು ಮಾಡಿ ಅದರ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಈ ಸಿದ್ಧಿಯನ್ನು ಪಡೆದುಕೊಂಡಿದ್ದರೆ ಅವರ ಶಕ್ತಿ ಹೇಗಿರುತ್ತೆ, ಸಾಮರ್ಥ್ಯ ಹೇಗಿರುತ್ತೆ ಅನ್ನೋದನ್ನು ಫಲಸ್ತುತಿಯಲ್ಲಿ ತಿಳಿಸ್ತಾರೆ. ಅದರ ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಆಮೇಲೆ ವಿಷ್ಣವೇ ನಮಃ ಅನ್ನೋ ಈ 3 ಮಂತ್ರಗಳಿಂದ ಶಿರನ್ಯಾಸ ಕರನ್ಯಾಸ ಅಂಗನ್ಯಾಸ ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ಅದರ ಪಾರಾಯಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ಪ್ರಾರಂಭ ಮಾಡುವಾಗ ಅದನ್ನು ಒಂದೊಂದು ಶ್ಲೋಕದಲ್ಲೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಅದನ್ನು ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪಥಗೇಂದ್ರ ಪೃಷ್ಠೆ ದದಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದದಾನೋಷ್ಟ ಗುಣೋಷ್ಟ ಬಾಹು. ಹರಿಹಿ ವಿದಧ್ಯಾತ್, ಪರಮಾತ್ಮ ಹರಿ ಅನ್ನೋ ರೂಪದಿಂದ ಮಮ ಸರ್ವರಕ್ಷಾಂ ವಿದಧ್ಯಾತ್, ನನಗೆ ಎಲ್ಲ ರೀತಿಯಿಂದ ರಕ್ಷಣೆಯನ್ನು ಹರಿರೂಪದಿಂದ ಪರಮಾತ್ಮ ಮಾಡಲಿ. ಹೇಗಿದ್ದಾನೆ ಪರಮಾತ್ಮ ಅಂದರೆ ನ್ಯಸ್ತಾಂಘ್ರಿ ಪದ್ಮ, ನ್ಯಸ್ತ ಅಂಘ್ರಿ ಪದ್ಮ, ತನ್ನ ಪಾದಕಮಲಗಳನ್ನು ಪತಗೇಂದ್ರ ಪೃಷ್ಠೇ ನ್ಯಸ್ತಃ, ಗರುಡನ ಮೇಲೆ ತಾನು ಕೂತಿದ್ದಾನೆ. ಅಂದರೆ ಗರುಡನ ಮೇಲೆ ಕುಳಿತಿರತಕ್ಕಂಥ ಪರಮಾತ್ಮನ ರೂಪ. ಕೈಯಲ್ಲಿ ದರಾರಿ ಚರ್ಮ ಅಸಿ ಗದೇಶು ಚಾಪ ಪಾಶಾನ್, ದರ ಅಂದರೆ ಶಂಖ, ಅರಿ ಅಂತಂದರೆ ಚಕ್ರ, ದರಾರಿ ಚರ್ಮ ಅಸಿ, ಚರ್ಮ ಅಂತಂದರೆ ಅದೊಂದು ಗುರಾಣಿ, ಅಸಿ ಅಂದರೆ ಖಡ್ಗ, ಆಮೇಲೆ ಗದ, ಆಮೇಲೆ ಇಶು ಅಂದರೆ ಬಾಣ, ಚಾಪ ಅಂದರೆ ಬಿಲ್ಲುಗಳು, ಅಂದರೆ ಚಾಪ ಅಂದರೆ ಬಿಲ್ಲು, ಪಾಶಾನ್, ಇನ್ನು ನಾನಾ ರೀತಿಯ ಆಯುಧಗಳನ್ನು ದಧಾನಃ ಹಿಡಿದಿದ್ದಾನಂತೆ. ಅಷ್ಟಗುಣ ಅಷ್ಟಬಾಹು ಅಂದರೆ 8 ಕೈಗಳಲ್ಲಿ 8 ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ.
ಆಮೇಲೆ ಅಷ್ಟಗುಣ ಅಂದರೆ 8 ಗುಣ ಇರೋವನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೇವಲ 8 ಗುಣ ಅಂತ ಇಷ್ಟೇ ಅರ್ಥ ಅಲ್ಲ. ಅದನ್ನು ಹೇಗೆ 8 ಗುಣಗಳು ಅಂತಂದರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದರೆ, ಅಷ್ಟ ಅನ್ನೋ ಶಬ್ದಕ್ಕೆ ವ್ಯಾಪ್ತವಾದ ಅಂತ ಅರ್ಥ. ಅಶಿಂ ವ್ಯಾಪ್ತವು ಅಂತ ಧಾತು. ಅಶೂಂ ವ್ಯಾಪ್ತವು ಅನ್ನೋದಕ್ಕೆ ಪ್ರತ್ಯಯ ಬಂದಾಗ ಅಷ್ಟ ಅಂತ ರೂಪಸಿದ್ಧಿ ಆಗುತ್ತೆ. ಹಾಗಾದರೆ ಅಷ್ಟ ಅಂದರೆ ವ್ಯಾಪ್ತವಾದ, ಅಂದರೆ ಅನಂತವಾದ ಗುಣಗಳಿಂದ ತುಂಬಿದ್ದಾನೆ ಅಂತ ಅರ್ಥ. ಇಲ್ಲ ಅಷ್ಟಗುಣ ಅನ್ನೋದಕ್ಕೆ ಯಾವುದನ್ನು ಹೇಳ್ಬೋದು, ಸೃಷ್ಟಿಯಾದಿ ಅಷ್ಟಗುಣಗಳು ಪರಮಾತ್ಮನಲ್ಲಿದೆ. ಅಂತಹ ಗುಣಪೂರಿತನಾಗಿರತಕ್ಕಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ಆಮೇಲೆ ಮುಂದೆ ಹಾಗೆ ಪ್ರಾರ್ಥನೆ ಮಾಡ್ತಾ, ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಜಲದಲ್ಲಿ ಅಂದರೆ ನೀರಿಗೆ ಸಂಬಂಧಪಟ್ಟಂಥ ಪ್ರದೇಶಗಳಲ್ಲಿ ಮತ್ಸ್ಯಮೂರ್ತಿ, ಮತ್ಸ್ಯ ರೂಪದಲ್ಲಿರತಕ್ಕಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಮತ್ಸ್ಯ ಅನ್ನೋ ಶಬ್ದ ಯಾಕೆ ಪರಮಾತ್ಮನಿಗೆ ಹೆಸರು ಅಂತಂದರೆ, ಮತ್ಸ್ಯ ಅಂದರೆ ಮತ್ ಸ್ಯ ಅಲ್ಲಿ. ಮತ್ ಅಂತಂದರೆ ನಮ್ಮನ್ನು ಮಥನ ಮಾಡುವವರು, ಅಂದರೆ ನಮಗೆ ಹಿಂಸೆ ಮಾಡತಕ್ಕಂಥ ರಾಕ್ಷಸರು ಅಂತ ಅರ್ಥ. ಅವರನ್ನು ಸ್ಯತಿ ಅಂದರೆ ನಾಶ ಮಾಡ್ತಾನೆ. ಅಂದರೆ ಯಾರು ನಮಗೆ ತೊಂದರೆಯನ್ನು ಮಾಡಬೇಕು ಅಂತ ಇದ್ದಾರೋ ಅಂಥ ದುಷ್ಟರನ್ನು ಮತ್ ಅಂತ ಕರೆದಿದ್ದಾರೆ. ಆ ದುಷ್ಟರನ್ನು ಸ್ಯತಿ ನಾಶ ಮಾಡೋದ್ರಿಂದ ಪರಮಾತ್ಮನಿಗೆ ಮತ್ಸ್ಯ ಅಂತ ಕರೆದಿದ್ದಾರೆ. ಅಂತಹ ಮತ್ಸ್ಯ ರೂಪದಲ್ಲಿರತಕ್ಕಂಥ ಪರಮಾತ್ಮ ಜಲೇಶು ನೀರಲ್ಲಿದ್ದಾಗ ನಮ್ಮನ್ನು ರಕ್ಷಣೆ ಮಾಡಲಿ. ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್. ನಮಗೆ ನೀರಲ್ಲಿದ್ದಾಗ ಯಾವುದರಿಂದ ನಮಗೆ ತೊಂದರೆ ಬರುತ್ತೆ ಅಂದರೆ, ಒಂದು ಯಾದೋ ಗಣೇಭ್ಯ, ಯಾದಸ್ ಅಂತಂದರೆ ನೀರಲ್ಲಿರತಕ್ಕಂಥ ಜಲಚರ ಪ್ರಾಣಿಗಳು, ಅಂದರೆ ಮೀನು, ಮೊಸಳೆ ಮುಂತಾದ ಅನೇಕ ಜಲಚರ ಪ್ರಾಣಿಗಳು. ಆಮೇಲೆ ವರುಣಸ್ಯ ಪಾಶಾತ್, ನಾವೇನಾದರೂ ಅದಕ್ಕೆ ತಿರಸ್ಕಾರ ಮಾಡಿದಾಗ ವರುಣನ ಅವಕೃಪೆಗೆ ಪಾತ್ರರಾಗ್ತೇವೆ. ಹಾಗಾದರೆ ಅದು ಆಗದೇ ಇರಲಿ ಅಂತ ಆ ನಂದಗೋಪನ ಕಥೆಯಲ್ಲಿ ಕೇಳ್ತೀವಿ. ಇನ್ನೂ ಸಮಯ ಬಂದಿಲ್ಲ, ಆ ಸಂದರ್ಭದಲ್ಲಿ ಸಮಯಕ್ಕೂ ಮುಂಚೆ ಅವನು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋದ ಅನ್ನೋ ಕಾರಣಕ್ಕೆ ವರುಣನ ದೂತರು ಅವನನ್ನು ವರುಣಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಆಮೇಲೆ ಕೃಷ್ಣ ಬಿಡಿಸ್ಕೊಂಡು ಬರ್ತಾನೆ, ಇದೆಲ್ಲ ಕಥೆ ಇದೆ. ಹಾಗಾದರೆ ನದಿಯಲ್ಲಿ ಸ್ನಾನ ಮಾಡಬೇಕಾದರೂ ಅದಕ್ಕೊಂದು ಸಮಯ ಇಂತಿದೆ. ಆ ಸಮಯ ಅಲ್ಲದೆ ಅಥವಾ ಯಾವುದೋ ರೀತಿಯಿಂದ ಅಶುದ್ಧರಾಗಿ ನದಿಯನ್ನು ಮುಟ್ಟೋದು, ಈ ಥರದ್ದೆಲ್ಲ ಮಾಡಿದಾಗ ನಾವು ವರುಣನ ಅವಕೃಪೆಗೆ ಪಾತ್ರರಾಗ್ತೇವೆ. ಅಂತಹ ವರುಣ ಪಾಶದಿಂದ ಪರಮಾತ್ಮ ಮತ್ಸ್ಯ ರೂಪದಲ್ಲಿರತಕ್ಕಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ಸ್ಥಳೇಚ ಮಾಯಾ ವಟುವಾ ಮನೋವ್ಯಾತ್. ಮಾಯಾ ವಟುಹು ಅಂದರೆ ಯಾರನ್ನು ಇಂದ್ರನನ್ನು ಉದ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಅವನ ಪದವಿಯನ್ನು ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ವಟು ರೂಪ. ಹಾಗಾಗಿ ಮಾಯಾವಟುಹು ವಾಮನಃ ಸ್ಥಳೇ ಅವ್ಯಾತ್. ಇಂದ್ರ ಭೂಪ್ರದೇಶದಲ್ಲಿ, ನೀರಿನ ಪ್ರದೇಶ ಅಲ್ಲ, ಭೂಪ್ರದೇಶದಲ್ಲಿ ಪರಮಾತ್ಮ, ಅಂತಹ ಪರಮಾತ್ಮ ಅಂದರೆ ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ರಕ್ಷಣೆ ಮಾಡಲಿ. ಅವ್ಯಾತ್ ತ್ರಿವಿಕ್ರಮ ಖೇವತು ವಿಶ್ವರೂಪ. ಅಂದರೆ ವಿಶ್ವರೂಪ, ವ್ಯಾಪ್ತವಾದ ರೂಪವನ್ನು ಧಾರಣೆ ಮಾಡಿರ್ತಕ್ಕಂಥ ತ್ರಿವಿಕ್ರಮ ಆಕಾಶ ಮಾರ್ಗದಲ್ಲಿ ನಾವು ಸಂಚಾರ ಮಾಡುವಾಗ ಆ ತ್ರಿವಿಕ್ರಮನಾಗಿ ನಮ್ಮನ್ನು ರಕ್ಷಣೆಯನ್ನು ಮಾಡಲಿ. ಇನ್ನು ದುರ್ಗೇಶು ಅಟವ್ಯಾದಿ ಮುಖಾದಿಷು ಪ್ರಭು ಪಾಯಾನ್ ನೃಸಿಂಹ ಅಸುರಯೂಥ ಪಾರಿಹಿ. ಇನ್ನು ದುರ್ಗೇಶು ಅಟವ್ಯಾದಿಷು, ದುರ್ಗ ಅಂತಂದರೆ ಅಲ್ಲಿ ಗಮನ ಮಾಡಲಿಕ್ಕೆ, ಅಲ್ಲಿ ಸಂಚಾರ ಮಾಡಲಿಕ್ಕೆ ಭಯ ಆಗುವಂಥ ಪ್ರದೇಶಕ್ಕೆ ದುರ್ಗ ಅಂತ ಕರೀತಾರೆ. ಅಷ್ಟು ಸುಲಭವಾಗಿ ಅಲ್ಲಿ ನಾವು ಪ್ರಯಾಣ ಮಾಡಲಿಕ್ಕೆ, ಸಂಚಾರ ಮಾಡಲಿಕ್ಕಾಗಲ್ಲ. ಅಂತಹ ದುರ್ಗೇಶು ಅಟವ್ಯಾದಿ ಮಖಾದಿಷು, ಅಟವಿ, ಆಜಿ, ಮಖ, ಇವು ಮೂರೂ ಕೂಡ ದುರ್ಗ. ಕಾಡು ದುರ್ಗ, ಯಾಕೆಂದರೆ ಅಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಪ್ರಾಣಿಗಳಿರ್ತವೆ. ಹಾಗಾಗಿ ಅಲ್ಲಿ ಸಂಚಾರ ಮಾಡೋದು ಅಷ್ಟು ನಮಗೆ ಶ್ರೇಯಸ್ಸಲ್ಲ. ಯಾವಾಗ ಎಲ್ಲಿಂದ ಏನು ತೊಂದರೆ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ದುರ್ಗವಾಗಿರತಕ್ಕಂಥ ಅಟವಿ ಅಂದರೆ ಕಾಡು. ಇನ್ನು ಆಜಿ ಅಂದರೆ ಯುದ್ಧದಲ್ಲೂ ಅಷ್ಟೇ. ಯುದ್ಧ ಮಾಡಬೇಕಾದಾಗ ನಾನು ಯುದ್ಧಕ್ಕೆ ಹೋಗಿದ್ದೀನಿ ಅಂತ ಆದರೆ ವಾಪಸ್ ಪ್ರಾಣ ಸಹಿತವಾಗಿ ನಾನು ಬರ್ತೀನಿ ಅನ್ನೋ ನಂಬಿಕೆ ಇಲ್ಲ. ಅನೇಕ ಅತಿರಥ ಮಹಾರಥರೆಲ್ಲ ಇರ್ತಾರೆ, ಅವರ ಜೊತೆ ಯುದ್ಧ ಮಾಡಿ ಗೆದ್ದು ಬರಬೇಕು. ಹಾಗಾಗಿ ಅದು ದುರ್ಗ, ಅದನ್ನು ಗೆಲ್ಲೋದು ಕಷ್ಟ. ಇನ್ನು ಮಖಾದಿಷು, ಯಾಗಾದಿಗಳನ್ನು ಮಾಡೋದು. ಯಾಗಾದಿಗಳನ್ನು ಮಾಡುವಾಗ ಅಷ್ಟೇ ನಮಗೆ ಶ್ರದ್ಧೆ ಇಲ್ಲ ಅಂತ ಆದರೆ ಅದು ನಮ್ಮ ಬಂಧನಕ್ಕೆ ಕಾರಣ ಆಗುತ್ತೆ, ದುರ್ಗ. ಹೀಗೆ ದುರ್ಗಮವಾಗಿರತಕ್ಕಂತಹ ಕಾಡು, ಆಮೇಲೆ ಯುದ್ಧ, ಅದೇ ರೀತಿಯಾಗಿ ಯಾಗಾದಿಗಳು. ಇಂಥ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಬೇಕು ಯಾರು?
ಅಸುರಯೂಥ ಪಾರಿಹಿ. ಅಸುರಯೂಥ ಅಂದರೆ ರಾಕ್ಷಸರ ಗುಂಪು, ಅದಕ್ಕೆ ಶತ್ರುವಾಗಿರತಕ್ಕಂತಹ ನರಸಿಂಹದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶಃ ವಿನೇದುರ್ನ್ಯಪತಂಶ್ಚ ಗರ್ಭಾಃ. ಅವರು ಹೇಗೆ, ಅವರ ನರಸಿಂಹದೇವರ ಸಾಮರ್ಥ್ಯ ಏನು ಅಂತಂದರೆ, ಅವರ ಅಟ್ಟಹಾಸ ಅಂದರೆ ನರಸಿಂಹದೇವರು ಅಟ್ಟಹಾಸವನ್ನು ಮಾಡಿದ್ದಾರೆ ಅಂತಂದರೆ ಎಲ್ಲ ದಿಕ್ಕುಗಳಲ್ಲಿರತಕ್ಕಂತಹ ಗರ್ಭ, ಯಾರೋ ಅಸುರ ಸ್ತ್ರೀಯರ ಗರ್ಭ ಅದು ಪಾತ ಆಗತ್ತಂತೆ. ಅಷ್ಟು ತೀವ್ರವಾದ ಅಟ್ಟಹಾಸ ನರಸಿಂಹದೇವರದು. ಅಂತಹ ನರಸಿಂಹದೇವರು ನಮ್ಮನ್ನು ಇಂಥ ಅನೇಕ ತೊಂದರೆಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಆಮೇಲೆ ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪ. ನನ್ನನ್ನು ಅಧ್ವನಿ ಯಜ್ಞಕಲ್ಪ ಅಂದರೆ ಯಜ್ಞನಾಮಕನಾಗಿರತಕ್ಕಂಥ ಪರಮಾತ್ಮ. ರಕ್ಷತ್ವಸೋ ಯಜ್ಞಕಲ್ಪ ಅಥವಾ ಯಜ್ಞಗಳಿಗೆ ಸಾಧನೆಯನ್ನು ತಂದುಕೊಟ್ಟಿರತಕ್ಕಂತಹ ವರಾಹದೇವರು. ಯಜ್ಞಕಲ್ಪ ಸ್ವದಂಷ್ಟ್ರಯ ಉನ್ನೀತಧರ ವರಾಹ ಅಂದರೆ ಯಜ್ಞಗಳಿಗೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿರೋರು, ತಮ್ಮ ಕೋರೆದಾಡೆಯ ಮೂಲಕ ಉನ್ನೀತ ದರಹ ಆ ಧರೆಯನ್ನು ಅಂದರೆ ಭೂಮಿಯನ್ನು ಉದ್ಧಾರ ಮಾಡಿರ್ತಕ್ಕಂಥ ವರಾಹದೇವರು ಅಧ್ವನಿ ರಕ್ಷತು. ನಾವು ದಾರಿಯಲ್ಲಿ ಸಂಚಾರ ಮಾಡುವಾಗ, ಪ್ರಯಾಣ ಮಾಡುವಾಗ ನಮ್ಮನ್ನು ರಕ್ಷಣೆ ಮಾಡಲಿ. ಇನ್ನು ರಾಮೋದ್ರಿಕೂಟೇಶು ಅಥ ವಿಪ್ರವಾಸೆ ಸಲಕ್ಷ್ಮಣೋವ್ಯಾತ್ ಭರತಾಗ್ರಜೋ ಮಾಂ. ನಾನು ಅದ್ರಿಕೂಟೇಶು ಅಂದರೆ ಯಾವುದಾದ್ರೂ ಬೆಟ್ಟಗಳ ಪ್ರಯಾಣವನ್ನು ಮಾಡುವಾಗ, ಬೆಟ್ಟಗಳನ್ನು ಹತ್ತುತ್ತಾ ಇರೋವಾಗ, ಅಥವಾ ವಿಪ್ರವಾಸ ವಿಶೇಷವಾಗಿ ದೂರ ಪ್ರಯಾಣವನ್ನು ಮಾಡ್ತಾ ಇರೋವಾಗ, ಲಕ್ಷ್ಮಣನಿಂದ ಸಹಿತವಾದ ಭರತಾಗ್ರಜ ಭರತನಿಗೆ ಅಣ್ಣನಾಗಿರ್ತಕ್ಕಂತಹ ರಾಮದೇವರು ನಮ್ಮನ್ನು ರಕ್ಷಣೆ ಮಾಡಲಿ. ಮಾಂ ಉಗ್ರಧನ್ವ ಅಖಿಲ ಪ್ರಮಾದಾತ್ ನಾರಾಯಣ ಪಾತು ನರಶ್ಚ ಹಾಸಾತ್. ಉಗ್ರಧನ್ವ ನಾರಾಯಣ ಅಂದರೆ ದುಷ್ಟರಿಗೆ ಅತ್ಯಂತ ಉಗ್ರ ಶಿಕ್ಷೆಯನ್ನು ಕೊಡತಕ್ಕಂಥ ಧನಸ್ಸು. ಆ ಧನಸ್ಸನ್ನು, ಶಾರಂಗ ಧನಸ್ಸನ್ನು ಧಾರಣೆ ಮಾಡಿರತಕ್ಕಂತಹ ನಾರಾಯಣ ಅಖಿಲ ಪ್ರಮಾದಾತ್. ನನ್ನಿಂದ ಏನಾದರೂ ಪ್ರಮಾದಗಳು ಆಗುವಂಥದ್ದು ಅಂತಿದ್ದರೆ, ಅಥವಾ ನನಗೆ ಯಾವುದಾದ್ರೂ ಪ್ರಮಾದ ಆಗುವಂಥದ್ದಿದ್ದರೆ ಅದರಿಂದ ನನ್ನನ್ನು ರಕ್ಷಣೆ ಮಾಡಲಿ. ನರಶ್ಚ ಹಾಸಾತ್ ಪಾತು. ನರಹ ಅಂದರೆ ನರ ರೂಪದಲ್ಲಿ ಬಂದಿರತಕ್ಕಂತಹ ಪರಮಾತ್ಮ, ಅಥವಾ ನರನಲ್ಲಿ ಇರತಕ್ಕಂತಹ ಪರಮಾತ್ಮ ಯಾರಿದ್ದಾನೆ, ನರರೂಪದಿಂದ ಇರುವಂತಹ ಪರಮಾತ್ಮ, ಆ ಪರಮಾತ್ಮ ಹಾಸಾತ್ ಪಾತು, ಇನ್ನೊಬ್ಬರನ್ನ ಮಾಡುವಂಥ ಆ ಬುದ್ಧಿಯಿಂದ ನನ್ನನ್ನು ರಕ್ಷಣೆ ಮಾಡಲಿ. ದತ್ತಸ್ವಯೋಗಾದಥ ಯೋಗನಾಥಃ ಪಾಯಾಶಃ ಕಪಿಲಃ ಕರ್ಮಬಂಧಾತ್. ಅಯೋಗಾತ್ ಯೋಗನಾಥಃ ದತ್ತಃ ಅಂದರೆ ದತ್ತಾಯ ರೂಪದಿಂದ ದತ್ತನಾಮಕನಾಗಿರ್ತಕ್ಕಂಥ ಪರಮಾತ್ಮ ಅಯೋಗಾತ್ ಅಂತಹ ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡ್ತಾ ಇದ್ದರೆ ಅದರಿಂದ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಲಿ. ಗುಣೇಶಃ ಕಪಿಲಃ ನಾನಾ ರೀತಿಯ ಗುಣಗಳನ್ನು ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಕಪಿಲಾಮಕ ಪರಮಾತ್ಮ ಕರ್ಮಬಂಧಾತ್ ಈ ಕರ್ಮಬಂಧನದಿಂದ ಪರಮಾತ್ಮ ನಮ್ಮನ್ನು ಮುಕ್ತಿಗೊಳಿಸಲಿ. ಸನತ್ಕುಮಾರ ಅವತು ಕಾಮಧೇವಾತ್. ಸನತ್ಕುಮಾರ ರೂಪ ಅದು ಪರಮಾತ್ಮನದ್ದೇ ರೂಪ. ನಾವು ಪ್ರಾರಂಭದಲ್ಲಿ ಹೇಳಬೇಕಾದಾಗ ಪದ್ಮನಾಭ ರೂಪ ಆದ ನಂತರದಲ್ಲಿ ಪ್ರಾರಂಭದಲ್ಲಿ ತೆಗೆದುಕೊಂಡ ರೂಪವೇ ಸನತ್ಕುಮಾರ ರೂಪ. ಸನತ್ಕುಮಾರ ಎಂಬತಕ್ಕಂಥ ಋಷಿಯಲ್ಲಿ ಸನ್ನಿಹಿತವಾದದ್ದು. ಆ ಸನತ್ಕುಮಾರರಿಗೆ ಬ್ರಹ್ಮಚರ್ಯವನ್ನು ಉಪದೇಶ ಮಾಡಿದ ಪರಮಾತ್ಮನ ರೂಪ. ಅಂತಹ ಸನತ್ಕುಮಾರ ಅವತು ಕಾಮದೇವಾತ್. ಕಾಮದೇವಾತ್ ಅಂದರೆ ಬೇಡದೇ ಇರತಕ್ಕಂಥ ವಿಷಯಗಳು, ಅದು ಏನು ಮಾಡ್ತಾ ಇದೆ, ನಮ್ಮನ್ನು ದೇವಯತಿ ಆಟ ಆಡಿಸ್ತಾ ಇದೆ. ಈ ಕಾಮ ನಮ್ಮನ್ನು ದೇವಯತಿ ಆಟ ಆಡಿಸುತ್ತೆ, ಆದ್ದರಿಂದ ಅದಕ್ಕೆ ಕಾಮದೇವ ಅಂತ ಹೆಸರು. ಮನ್ಮಥನು ನಮಗೆ ತನ್ನ ಬಾಣಗಳಿಂದ ಆಟ ಆಡಿಸ್ತಾನೆ, ಹಾಗಾಗಿ ಅವನಿಗೆ ಕಾಮದೇವ ಅಂತ ಹೆಸರು. ಕಾಮ ಅಂದರೆ ಬರೀ ಅದೊಂದೇ ಅಂತ ಅರ್ಥ ಅಲ್ಲ, ನಮಗೆ ಯಾವುದು ಬಂಧನಕ್ಕೆ ಕಾರಣ ಆಗಿದೆಯೋ ಅಂಥ ಬೇಡದೇ ಇರತಕ್ಕಂಥ ಆಸೆಗಳು ಕಾಮ. ಆ ಕಾಮದ ಮೂಲಕ ದೇವಯತಿ ನಮ್ಮನ್ನು ಆಟ ಆಡಿಸುತ್ತೆ, ಆದ್ದರಿಂದ ಅದನ್ನು ಕಾಮದೇವ ಅಂತ ಕರೆದಿದ್ದಾರೆ. ಅಂತಹ ಕಾಮದೇವಾತ್ ಸನತ್ಕುಮಾರ ಅವತು. ಇನ್ನು ಹಯಶೀರ್ಷಃ ಮಾಂ ಪತಿದೇವ ಹೇಳನಾಥ್. ದಾರಿಯಲ್ಲಿ ಹೋಗುವಾಗ ಎಷ್ಟೋ ದೇವಸ್ಥಾನಗಳು ಕಾಣುತ್ತೆ, ಆದರೆ ಹೋಗಿ ನಮಸ್ಕಾರ ಮಾಡಲ್ಲ. ಎಷ್ಟೋ ಜ್ಞಾನಿಗಳು ಅಲ್ಲಿ ನಮಗೆ ಇರಬಹುದು, ಅವರನ್ನು ನಮಸ್ಕಾರ ಮಾಡಿಲ್ಲ, ಅದರಿಂದ ಅದು ನಮಗೆ ಪಾಪ ಇದೆ. ಹಾಗಾದರೆ ದೇವ ಹೇಳನಾಥ್, ಯಾರು ಅತ್ಯಂತ ಜ್ಞಾನಿಗಳು ಹಿರಿಯರು ಇದ್ದಾರೋ ಅವರನ್ನು ಮಾಡಿದ ಪಾಪಕ್ಕೆ ಗುರಿಯಾಗ್ತೇವೆ. ಅಂತಹ ಹೇಳನಾಥ್ ಪತಿ ಹಯಶೀರ್ಷಃ ಮಾಂ ರಕ್ಷತು.
ಹಯಗ್ರೀವ ರೂಪದಿಂದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ಇನ್ನು ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್. ದೇವರ್ಷಿವರ್ಯ ಅಂದರೆ ಮಹಿದಾಸ. ಮಹಿದಾಸಸ್ತು ದೇವರ್ಷಿ ಅಂತ ಹೇಳ್ತಾರೆ. ಹಾಗಾದರೆ ಪುರುಷಾಂತರಾರ್ಚನಾತ್, ಪುರುಷಾಂತರ ಅಂದರೆ ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ದೇವತೆಗಳನ್ನು ಪೂಜೆ ಮಾಡಿದ್ರೆ ಅದು ಮಹಾಪಾಪ. ಅದರಿಂದ ನಮಗೆ ರಕ್ಷಣೆ ಮಾಡಲಿ. ಅಂದರೆ ಹೇಗೆ? ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ದೇವತೆಗಳನ್ನು ಸುತರಾಂ ಪೂಜೆ ಮಾಡಲಿಕ್ಕಿಲ್ಲ ಅಂತಲ್ಲ, ಪರಿವಾರತೆಯ ಅಪಿ ಪೂಜ್ಯಾಹ ಅಂತ ಆಚಾರ್ಯರು ಹೇಳ್ತಾರೆ. ಅವರನ್ನು ಪರಿವಾರ ಅನ್ನೋ ಭಾವನೆಯಿಂದ ಪೂಜೆ ಮಾಡಬೇಕೇ ಹೊರತು ಅವರೇ ಪ್ರಧಾನ ಅನ್ನೋ ರೀತಿಯಲ್ಲಿ ಪೂಜೆ ಮಾಡಬಾರದು. ಹಾಗಾದರೆ ದೇವತೆಗಳನ್ನು ಪ್ರಧಾನರು ಅಂತ ಪೂಜೆ ಮಾಡ್ತೀವಲ್ಲ, ಅದು ಅಪರಾಧ. ಈ ಅಪರಾಧದಿಂದ ಏನು ಪಾಪ ಬಂದಿದೆ ಅದರಿಂದ ನಮ್ಮನ್ನು ದೇವರ್ಷಿವರ್ಯ ಮಹಿದಾಸ ರೂಪದಿಂದ ಪರಮಾತ್ಮ ರಕ್ಷಣೆಯನ್ನು ಮಾಡಲಿ. ಕೂರ್ಮೋ ಹರಿರ್ಮಾಂ ನಿರಯಾತ್ ಅಶೇಷಾತ್. ಇನ್ನು ಅಶೇಷಾತ್ ನಿರಯಾತ್, ಯಾವ್ಯಾವ ನರಕಗಳಿದೆ ನಿರಯ, ಆ ನಿರಯದಿಂದ ಕೂರ್ಮೋ ಹರಿಹಿ, ಕೂರ್ಮ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಆಮೇಲೆ ಧನ್ವಂತರಿಹಿ ಭಗವಾನ್ ಪಾತ್ ಅಪಥ್ಯಾತ್. ಅಪಥ್ಯ ಮಾಡೋದ್ರಿಂದ ದೇಹದ ಆರೋಗ್ಯ ಕೆಡತ್ತೆ. ಹಾಗಾದರೆ ಆಂತರಿಕವಾದ ಆರೋಗ್ಯ ಕೆಡಲಿಕ್ಕೆ ಅಂದರೆ ದೇವರನ್ನು ನೋಡಿದ್ರೂ ಭಕ್ತಿ ಬರಲ್ಲ, ದೇವರ ಕಥೆಯನ್ನು ಕೇಳಿದ್ರೂ ದೇವರಲ್ಲಿ ಆಸಕ್ತಿ ಇಲ್ಲ, ದೇವತಾ ಕಾರ್ಯವನ್ನು ಮಾಡಲಿಕ್ಕೆ ಮೊದಲೇ ನಮಗೆ ಬುದ್ಧಿ ಇಲ್ಲ. ಹಾಗಾದರೆ ಇದು ಆಂತರಿಕವಾದ ರೋಗಗಳು, ಬಾಹ್ಯವಾದ ರೋಗಗಳು. ಇದು ಹೇಗೆ ಅಂದರೆ ಅಪಥ್ಯದಿಂದ ಬರ್ತಾ ಇರೋದು. ಬೇಡದೇ ಇರತಕ್ಕಂತಹ ಆಸೆಗಳನ್ನು ಪಡೋದು ಆಂತರಿಕವಾದ ರೋಗ ಆದರೆ, ಬೇಡದೇ ಇರತಕ್ಕಂಥ ಆಹಾರವನ್ನು ತಿನ್ನೋದು ದೈಹಿಕವಾದ ಅನಾರೋಗ್ಯ. ಇಂತಹ ಅಪಥ್ಯದಿಂದ ನಮ್ಮನ್ನು ಪಾರು ಮಾಡಬೇಕು. ಅಂದರೆ ಬೇಡದೇ ಇರತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಿದಾಗ ದೇಹದಲ್ಲಿ ಆರೋಗ್ಯ ಕೆಡ್ತಾ ಇದೆ. ಬೇಡದೇ ಇರತಕ್ಕಂಥ ವಿಷಯಗಳನ್ನು ಮನಸ್ಸಲ್ಲಿ ತುಂಬಿಕೊಳ್ಳೋದ್ರಿಂದ ಆಂತರಿಕವಾದ ಆರೋಗ್ಯವು ಕೆಡ್ತಾ ಇದೆ. ಇಂಥ ಅಪಥ್ಯಗಳೇನಿದೆ, ಈ ಅಪಥ್ಯದಿಂದ ಧನ್ವಂತರಿಹಿ, ಧನ್ವಂ ತರತೀತಿ ಧನ್ವಂತರಿಹಿ ಅಂದರೆ ಏನು ವಕ್ರವಾಗಿದೆ ಅದನ್ನು ತರತಿ ನಾಶ ಮಾಡ್ತಾನೆ. ನಮಗಿವೆಲ್ಲ ವಕ್ರವೇ, ಬೇಡದೇ ಇರತಕ್ಕಂಥ ಆಸೆಗಳು, ಬೇಡದೇ ಇರತಕ್ಕಂಥ ವಿಷಯಗಳನ್ನು ಉಪಭೋಗ ಮಾಡೋದು ಅಥವಾ ಬೇಡದೇ ಇರತಕ್ಕಂಥ ಆಹಾರ, ಇದೆಲ್ಲ ವಕ್ರವಾಗಿದೆ, ನಮ್ಮನ್ನು ವಕ್ರವನ್ನಾಗಿ ಮಾಡುತ್ತೆ. ಅಂಥ ವಕ್ರವನ್ನು ಉಂಟು ಮಾಡತಕ್ಕಂಥ ದೋಷಗಳನ್ನು ತರತಿ ನಾಶ ಮಾಡೋದರಿಂದ ಪರಮಾತ್ಮನಿಗೆ ಧನ್ವಂತರಿ ಅಂತ ಹೆಸರು. ಅಂಥ ಧನ್ವಂತರಿಯಿಂದ ಪರಮಾತ್ಮ ಈ ಅಪಥ್ಯದಿಂದ ನಮ್ಮನ್ನು ಪಾರು ಮಾಡಲಿ. ದ್ವಂದ್ವಾದ್ಭಯಾತ್ ಋಷಭ ನಿರ್ಜಿತಾತ್ಮ. ಆತ್ಮ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಹಾಗಾದರೆ ನಿರ್ಜಿತಾತ್ಮ ಅಂದರೆ ಮನಸ್ಸನ್ನು ಗೆದ್ದಿರತಕ್ಕಂತಹ ಋಷಭ ನಾಮಕ ಪರಮಾತ್ಮ. ದ್ವಂದ್ವಾತ್ ಭಯಾತ್ ಅಂದರೆ ಇಲ್ಲೂ ಭಯ ಇದೆ ಸಂಸಾರದಲ್ಲಿ. ಈ ಮರಣ ಬಂದ ಮೇಲೆ ಬೇರೆ ಲೋಕದಲ್ಲೂ ಭಯ ಇದೆ ನಮಗೆ. ಸ್ವರ್ಗಕ್ಕೆ ಹೋದರೂ ಭಯ, ನರಕಕ್ಕೆ ಹೋದರೂ ಇನ್ನೂ ಭಯ. ಸ್ವರ್ಗಕ್ಕೆ ಹೋದರೆ ಇನ್ನೇನು ನಮ್ಮ ಪುಣ್ಯ ಮುಗಿಯುತ್ತಿದ್ದಂತೆ ನಾವು ವಾಪಸ್ ಬರಬೇಕಲ್ಲ ಅನ್ನೋ ಭಯ. ನರಕದಲ್ಲಿ ಏನೇನು ಶಿಕ್ಷೆ ಕೊಡ್ತಾರೋ ಅನ್ನೋ ಭಯ. ಇದು ಪಾರತ್ರಿಕವಾದದ್ದು. ಲೌಕಿಕವಾದದ್ದು ಸಂಸಾರದಲ್ಲಂತೂ ಭಯ ಇದ್ದಿದ್ದೆ. ಹೀಗೆ ದ್ವಂದ್ವಾದ್ ಭಯಾತ್ ಋಷಭ ನಿರ್ಜಿತಾತ್ಮ. ಹಾಗಾದರೆ ಎರಡು ಭಯಗಳನ್ನು ನಾವು ಗೆಲ್ಲಬೇಕು ಅಂದರೆ ಮೊದಲು ನಾವು ಗೆಲ್ಲಬೇಕಾಗಿರೋದು ಮನಸ್ಸನ್ನು. ಹಾಗಾಗಿ ನಿರ್ಜಿತಾತ್ಮ ಮನಸ್ಸನ್ನು ಗೆದ್ದಿದ್ದಾನೆ. ಯಜ್ಞಶ್ಚ ಲೋಕಾದ್ ಉತ ತತ್ಕೃತಾನ್ನಃ. ಇನ್ನು ಯಜ್ಞನಾಮಕ ಪರಮಾತ್ಮ ತತ್ಕೃತಾತ್ ಅಂದರೆ ನಾವು ಮಾಡಬಾರದ ಅಪರಾಧಗಳನ್ನು ಮಾಡಿದಾಗ ಅದರಿಂದ ನಮ್ಮನ್ನು ರಕ್ಷಣೆ ಮಾಡಲಿ. ತತ್ಕೃತಾತ್ ಲೋಕಾತ್ ಪರಮಾತ್ಮನಿಂದ ನಿರ್ಮಿತವಾಗಿರತಕ್ಕಂಥ ಯಾವ್ಯಾವ ಬೇರೆ ಬೇರೆ ಲೋಕಗಳಿದೆ, ಆ ಲೋಕದಲ್ಲಿ ಏನಾದರೂ ಭಯ ಇತ್ತು ಅಂತಾದರೆ ಅದರಿಂದ ನಮ್ಮನ್ನು ಪಾರು ಮಾಡಲಿ. ಬಲೋಗಣಾತ್ ಕ್ರೋಧವಶಾತ್ ಅಹೀಂದ್ರ. ಬಲಹ ಅಹೀಂದ್ರ ಅಂದರೆ ಬಲರಾಮ ಅಥವಾ ಬಲಿಷ್ಠನಾದ ಶೇಷದೇವರು. ಅಹೀಂದ್ರ ಶೇಷದೇವರು. ಕ್ರೋಧವಶಾತ್ ಗಣಾತ್, ಕ್ರೋಧವಶರು ಎಂಬತಕ್ಕಂಥ ಅನೇಕ ರಾಕ್ಷಸರಿದ್ದಾರೆ. ಕ್ರೋಧವಶಾಂಜಘಾನ ಅಂತ ಹೇಳ್ತಾರೆ. ಅಂದರೆ ಆ ಕ್ರೋಧವಶರನ್ನು ಸಂಹಾರ ಮಾಡ್ತಾರೆ. ಆ ಕ್ರೋಧವಶರನ್ನು ಯಾರು? ಭೀಮಸೇನದವರ ಸಂಹಾರ ಮಾಡೋದು. ಹಾಗಾಗಿ ಅವರಲ್ಲಿ ನಾವು ಏನು ಕೇಳಬೇಕು? ನಮ್ಮಲ್ಲೂ ನಾವೆಲ್ಲ ಕ್ರೋಧವಶರೇ. ಆ ಕ್ರೋಧವಶರೆಂಬತಕ್ಕಂಥ ದೈತ್ಯರು ನಮ್ಮಲ್ಲಿರೋದ್ರಿಂದ ನಾವು ಕ್ರೋಧಕ್ಕೆ ವಶರಾಗಿದ್ದೇವೆ. ಹಾಗಾದರೆ ಇಂತಹ ನಮ್ಮನ್ನು ಪರಮಾತ್ಮ ಯಾರು ಶೇಷದೇವರ ರಕ್ಷಣೆ ಮಾಡಬೇಕು. ಇನ್ನು ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್. ದ್ವೈಪಾಯನ ಅಂದರೆ ವೇದವ್ಯಾಸದೇವರು. ಸಂಪ್ರಮೋಹಾತ್ ಅಂದರೆ ಈ ಮೋಹದಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡಲಿ. ಬುದ್ಧಸ್ತು ಪಾಷಂಡ ಗಣಾತ್ ಪ್ರಮಾದಾತ್. ಈ ಬುದ್ಧ
ಅಂದರೆ ಬುದ್ಧ ರೂಪದಿಂದ ಬಂದಿರತಕ್ಕಂಥ ಪರಮಾತ್ಮ, ಪಾಷಂಡ ಗಣಾತ್ ಅಂದರೆ ಯಾವುದ್ಯಾವುದು ಬೇರೆ ಬೇರೆ ಮತಗಳಿದೆ ಅಂಥ ಮತಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ. ಕಲ್ಕಿ ಕಲೇಹೆ ಕಾಲಮಲಾತ್ ಪ್ರಪಾತು ಧರ್ಮಾವನಾಯೋರು ಕೃತಾವತಾರ. ಕಲ್ಕಿ ರೂಪದಲ್ಲಿರತಕ್ಕಂಥ ಪರಮಾತ್ಮ ಕಲೇಹೇ ಕಾಲಮಲಾತ್, ಈ ಕಲಿಗಾಲದ ಪ್ರಭಾವದಿಂದ ಬರತಕ್ಕಂಥ ಏನು ಮಲ ದೋಷ ಇದೆ ಅದರಿಂದ ನಮ್ಮನ್ನು ಪ್ರಪಾತು ರಕ್ಷಣೆಯನ್ನು ಮಾಡಲಿ. ಯಾಕೆ? ಧರ್ಮಾವನಾಯ ಉರು ಕೃತಾವತಾರ, ಧರ್ಮದ ರಕ್ಷಣೆಗೋಸ್ಕರನೇ ಪರಮಾತ್ಮ ಕಲ್ಕಿ ರೂಪದಿಂದ ಅವತಾರ ಮಾಡಿದ್ದಾನೆ. ಹಾಗಾಗಿ ನನ್ನಲ್ಲಿ ಕಲಿಗಾಲದ ಪ್ರಭಾವದಿಂದ ಧರ್ಮ ನಶಿಸ್ತಾ ಇದೆ ಅಂತಾದರೆ ಅಂಥ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡಲಿ. ಆಮೇಲೆ ಇಡೀ 24 ಗಂಟೆ ಇದೆ, ಅಂದರೆ 60 ಗಳಿಗೆ ಇದೆ. ಈ 60 ಗಳಿಗೆಯಲ್ಲಿ 5 ಗಳಿಗೆಗೆ ಒಬ್ಬೊಬ್ಬರು ಅಂತ ಒಂದೊಂದು ರೂಪವನ್ನು ಹೇಳ್ತಾ ಕೇಶವಾದಿ 12 ರೂಪಗಳನ್ನು ನಿರೂಪಣೆ ಮಾಡ್ತಾರೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ಎಲ್ಲಿ ತನಕ? ದಾಮೋದರ ತನಕ. ಹಾಗಾದ್ರೆ 12 ರೂಪಗಳು 5 ಗಳಿಗೆಗೆ ಒಬ್ಬೊಬ್ಬರ ಒಂದೊಂದು ರೂಪದಂತೆ ನಮ್ಮನ್ನು ರಕ್ಷಣೆ ಮಾಡೋದು. ಹಾಗಾದರೆ 60 ಗಳಿಗೆಯಲ್ಲಿ ನಾವು 12 ಭಾಗ ಮಾಡಿದಾಗ 12 5 60, ಹಾಗಾಗಿ 5 ಗಳಿಗೆಗೆ ಒಂದೊಂದು ರೂಪ ಅನ್ನೋದು ಇಟ್ಕೊಂಡು ಈ 12 ರೂಪಗಳು ನಮಗೆ ರಕ್ಷಣೆಯನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರೋದು. ಹೇಗೆ? ಮಾಂ ಕೇಶವ ಪ್ರಾತಃ ಬೆಳಗಿನ ಹೊತ್ತು ಯಾರು ಕಾಪಾಡಬೇಕು? ಕೇಶವ ಹೇಗಿದ್ದಾನೆ? ತನ್ನ ಗದೆಯಿಂದ ನಮ್ಮನ್ನು ಬೆಳಗಿನ ಹೊತ್ತಲ್ಲಿ ರಕ್ಷಣೆಯನ್ನು ಮಾಡಲಿ. ಗೋವಿಂದ ಆಸಂಗವ ಆತ್ತವೇಣು, ಆಸಂಗವ ಕಾಲ ಅಂತ ಕರೀತಾರೆ. ಆಸಂಗವ ಕಾಲ ಅಂತಂದರೆ ವಿಜಯಧ್ವಜ ತೀರ್ಥರು ಬರೀತಾರೆ, ಹಸುಗಳು ತಮ್ಮ ಕೊಟ್ಟಿಗೆಯಿಂದ ಬೇರೆ ಕಡೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾವಲ್ಲ, ಎಲ್ಲ ಒಂದು ಕಡೆ ಸೇರುತ್ತಲ್ಲ, ಅದನ್ನು ಆಸಂಗವ ಕಾಲ ಅಂತ ಕರೆದಿದೆ. ಅಂದರೆ ನಮಗೆ ಸಮಯದ ಪರಿಪಾಲನೆ ನಮಗಷ್ಟು ಗೊತ್ತಿಲ್ಲ, ಆದರೆ ಪ್ರಾಣಿಗಳು ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಪಾಲನೆ ಮಾಡ್ತವೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆ ಸಂದರ್ಭದಲ್ಲಿ ಹಕ್ಕಿಗಳೆಲ್ಲ ಕೂಗ್ತಾ ಇರುತ್ತೆ, ಅಂದರೆ ಅದಕ್ಕೆ ಗೊತ್ತು ಇದು ಇಲ್ಲಿ ನಾವು ಸ್ತೋತ್ರ ಮಾಡಬೇಕು ಅಂತ. ಆಮೇಲೆ ಸಂಧ್ಯಾಕಾಲದಲ್ಲಿ ತಾವಾಗೆ ಬಂದು ತಾನಾಗೆ ಕೊಡ್ತವೆ, ಅವ್ರಿಗೆ ಯಾವ ವಾಚ್ ಇಲ್ಲ, ಏನಿಲ್ಲ, ಅಲಾರಾಮ್ ಇಲ್ಲ, ಏನಿಲ್ಲ, ಬರ್ತಾವೆ. ಹಾಗೆ ಹಸುಗಳು ತಾವು ಹೋಗುವುದು ಅಂತ ಒಂದು ಸಮಯ ನಿಗದಿ ಮಾಡಿಕೊಂಡಿರುತ್ತೆ, ಆ ಸಮಯವನ್ನು ಆಸಂಗವ ಕಾಲ ಅಂತ ಕರೀತಾರೆ. ಅಂತಹ ಆಸಂಗವ ಕಾಲದಲ್ಲಿ ಗೋವಿಂದ ಆತ್ತವೇಣು, ವೇಣುಧರನಾಗಿರತಕ್ಕಂತಹ ಕೃಷ್ಣ ಗೋವಿಂದ ನಮ್ಮನ್ನು ಅಂತಹ ಸಂದರ್ಭದಲ್ಲಿ ರಕ್ಷಣೆ ಮಾಡಲಿ. ನಾರಾಯಣ ಪಾತು ಸದಾತ್ತಶಕ್ತಿ ಮಧ್ಯಂದಿನೇ ವಿಷ್ಣು ಅರೀಂದ್ರಪಾಣಿ. ನಾರಾಯಣ ರೂಪದಿಂದ ಸದಾ ಆತ್ತಶಕ್ತಿ, ಆತ್ತಶಕ್ತಿ ಅಂದರೆ ಅನೇಕ ಶಕ್ತಿಯನ್ನು ಧಾರಣೆ ಮಾಡಿರತಕ್ಕಂತಹ ನಾರಾಯಣ ರೂಪ ಮಧ್ಯಂದಿನೇ, ದಿನದ ಮಧ್ಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ವಿಷ್ಣು ಅರೀಂದ್ರಪಾಣಿ, ಅರಿ ಅಂತಂದರೆ ಚಕ್ರ, ಅದರ ಇಂದ್ರ ಅಂದರೆ ಚಕ್ರರಾಜವನ್ನು ಧಾರಣೆ ಮಾಡಿರತಕ್ಕಂಥ ಪರಮಾತ್ಮ. ದೇವ ಅಪರಾಹ್ಣೆ, ಅಂದರೆ ಮಧ್ಯಾಹ್ನದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ಮಧುಹೋಗ್ರಧನ್ವ, ಮಧುಹ ಉಗ್ರಧನ್ವ ಅಂದರೆ ಮಧುಸೂದನ ನಾಮಕ ಪರಮಾತ್ಮ ಮಧ್ಯಾಹ್ನದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ಸಾಯಂ ತ್ರಿಧಾಮಾವತು ಮಾಧವ ಮಾಂ, ಸಾಯಂಕಾಲದಲ್ಲಿ ತ್ರಿಧಾಮ ಅಂದರೆ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಎಂಬತಕ್ಕಂಥ 3 ಧಾಮದಲ್ಲಿರತಕ್ಕಂತಹ ಮಾಧವ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಮಾಂ ರಕ್ಷತು, ರಕ್ಷಣೆ ಮಾಡಲಿ. ದೋಷೆ ಋಷಿಕೇಶ, ದೋಷೆ ಅಂತಂದರೆ ರಾತ್ರಿಯ ಭಾಗ ಅಂತ. ಅದರಲ್ಲೂ ರಾತ್ರಿಯ ಭಾಗ ಹೇಗೆ ಅಂದರೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸ್ತಾರೆ. ದೋಷ ಅನ್ನೋದಕ್ಕೆ ರಾತ್ರಿ ಅನ್ನೋ ಅರ್ಥ, ಅಂದರೆ ಸಮಗ್ರ ರಾತ್ರಿ. ಸಮಗ್ರ ರಾತ್ರಿ ಅನ್ನೋ ಅರ್ಥ ಕೊಡ್ತಾ ಇದ್ದಾಗ ದೋಷ ಅನ್ನೋ ಶಬ್ದ ಸ್ತ್ರೀಲಿಂಗದಲ್ಲಿರುತ್ತೆ ಅಥವಾ ಅವ್ಯಯದಲ್ಲಿರುತ್ತೆ. ದೋಷ ಅಂತ ಮಧ್ವವಿಜಯದಲ್ಲಿ ಬರುತ್ತೆ, ದೋಷೇಯುಷಾಂ ಅಂತ. ದೋಷ ಅಂದರೆ ಮಧ್ಯರಾತ್ರಿ ಅಂತ ಅರ್ಥ, ರಾತ್ರಿಯಲ್ಲಿ ಅಂತ. ಆದರೆ ಇಲ್ಲಿ ದೋಷೆ ಅನ್ನೋ ಪುಲ್ಲಿಂಗ ಶಬ್ದವನ್ನು ಬಳಸಿದ್ದಾರೆ. ಹಾಗಾಗಿ ಪುಲ್ಲಿಂಗವನ್ನು ಬಳಸಿರೋದ್ರಿಂದ ಇದರ ಅಭಿಪ್ರಾಯ ಏನು ಅಂದರೆ ಆ ರಾತ್ರಿ ಕಾಲದಲ್ಲಿ ಯಾವುದೋ ಒಂದು ವಿಶೇಷವಾದ ಕಾಲ. ಈಗ ರಾತ್ರಿ ಬಾ ಅಂತ ಹೇಳ್ತೀವಿ, ರಾತ್ರಿ ಯಾವಾಗ ಬರಬೇಕು? ರಾತ್ರಿಗೆ ಬಾ ಅನ್ನೋದು ಸಾಮಾನ್ಯ, ಯಾವಾಗಾದರೂ ಬರ್ಬೋದು. ಆದರೆ ಯಾವಾಗ ಬರಬೇಕು ಅಂತಂದಾಗ ಒಂದು 8:00 ಅಂತ ಹೇಳ್ತೀವಲ್ಲ, ಅಂದರೆ ಒಂದು ಟೈಮನ್ನು, ಸಮಯವನ್ನು ನಿಗದಿಪಡಿಸ್ತೀವಲ್ಲ, ಅದು ವಿಶೇಷ. ಅಂತಹ ರಾತ್ರಿಯ ಒಂದು ಭಾಗದಲ್ಲಿ, ನಿರ್ದಿಷ್ಟವಾದ ಒಂದು ಭಾಗದಲ್ಲಿ ಯಾರು ರಕ್ಷಣೆ ಮಾಡಬೇಕು? ಋಷಿಕೇಶ, ಇಂದ್ರಿಯಗಳ
ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಕೊಂಡಿರತಕ್ಕಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ಉತ ಅರ್ಧರಾತ್ರಿ ಅಥವಾ ಅರ್ಧರಾತ್ರಿಯಲ್ಲಿ, ದೋಷ ಅನ್ನೋದಕ್ಕೆ ರಾತ್ರಿ, ಅದ್ಯಾವುದು ಅರ್ಧರಾತ್ರಿ ಅಂತ. ನಿಶೀಥ ಏಕೋವತು ಪದ್ಮನಾಭ, ನಿಶೀಥೆ ಅಂದರೆ ಮಧ್ಯರಾತ್ರಿಯ ನಂತರದ ಭಾಗ, ಆ ಸಂದರ್ಭದಲ್ಲಿ ಪದ್ಮನಾಭ ರೂಪದಿಂದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ಶ್ರೀವತ್ಸಲಕ್ಷ್ಮ ಅಪರರಾತ್ರೆ ಈಶಃ, ಅಪರರಾತ್ರೆ ಅಂದರೆ ಮಧ್ಯರಾತ್ರಿಯನ್ನು ಕಳೆದು ನಂತರದ ಕಾಲ, ಇನ್ನು ಅದು ಕಳೆದರೆ ಬೆಳಗ್ಗೆ ಆಗತ್ತೆ, ಉಷಕ್ಕಾಲ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಆವಾಗ ಶ್ರೀವತ್ಸಲಕ್ಷ್ಮ ಅಂದರೆ ಶ್ರೀವತ್ಸ ಚಿಹ್ನೆಯನ್ನು ಧಾರಣೆ ಮಾಡಿರ್ತಕ್ಕಂಥ ಪರಮಾತ್ಮ ಅಪರರಾತ್ರೆ ರಕ್ಷತು, ರಕ್ಷಣೆ ಮಾಡಲಿ. ಇನ್ನು ಪ್ರತ್ಯೂಷ ಈಶಃ ಅಸಿಧರ ಜನಾರ್ದನ. ಪ್ರತ್ಯೂಷ ಅಂದರೆ ಉಷಕ್ಕಾಲದ ಪ್ರಾರಂಭದ ಭಾಗ. ಆ ಉಷಕ್ಕಾಲದ ಪ್ರಾರಂಭದ ಭಾಗದಲ್ಲಿ ಈಶಃ ಸಮರ್ಥನಾಗಿರತಕ್ಕಂತಹ, ಅಸಿಧರ ಖಡ್ಗವನ್ನು ಧಾರಣೆ ಮಾಡಿರತಕ್ಕಂಥ ಜನಾರ್ದನ ರೂಪದಿಂದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ದಾಮೋದರ ಅವ್ಯಾತ ಅನುಸಂಧ್ಯಂ, ದಾಮೋದರ ರೂಪದಿಂದ ಅನುಸಂಧ್ಯಂ ಸಂಧ್ಯಾಕಾಲದಲ್ಲಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಪ್ರಭಾತ ಅಂದರೆ ಬೆಳಗಿನ ಹೊತ್ತಲ್ಲಿ, ಯಾವಾಗ ಸೂರ್ಯ ಉದಯ ಆಗುವಂಥ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಶ್ರೀಮಾನ್ ಕಾಲಮೂರ್ತಿ, ಕಾಲಸ್ವರೂಪಿಯಾಗಿರತಕ್ಕಂತಹ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರತಕ್ಕಂಥ ಪರಮಾತ್ಮ ವಿಷ್ಣು ನಮ್ಮನ್ನು ರಕ್ಷಣೆ ಮಾಡಲಿ. ಹೀಗೆ ಬೆಳಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ಅಂದರೆ ಅದಕ್ಕೆ ಮುಂಚೆ, ಉಷಕ್ಕಾಲ ಆದ ನಂತರದಲ್ಲಿ, ಆಮೇಲೆ ಪ್ರಾತಃ ಅನ್ನೋದು ಆವಾಗಲೇ ಬಂದಿದೆ. ಮಾಂ ಕೇಶವೋಗದಯ ಪ್ರಾತರವ್ಯ. ಹಾಗಾದರೆ ಇಡೀ ಒಂದು ದಿನದಲ್ಲಿ ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ, ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು, ಅದರ ಅನುಸಂಧಾನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಚಕ್ರಂ ಯುಗಾಂತಾನಲ ತಿಗ್ನಿನೇಮಿ ಭ್ರಮತ್ ಸಮಂತಾತ್ ಭಗತ್ ಪ್ರಯುಕ್ತಂ ದಂಧಗ್ಧಿ ಅರಿಸೈನ್ಯಮಾಶು ಕಕ್ಷಂ ಯಥಾ ವಾತಸಖೋ ಹುತಾಶಃ. ಇನ್ನು ಪರಮಾತ್ಮನ ಆಯುಧಗಳನ್ನು ಪ್ರಾರ್ಥನೆ ಮಾಡೋದು. ಅದರಲ್ಲಿ ಚಕ್ರಂ, ಪರಮಾತ್ಮನ ಚಕ್ರಾಯುಧ ಹೇಗಿದೆ ಅದು? ಯುಗಾಂತಾನಲ ತಿಗ್ನಿನೇಮಿ. ಯುಗಾಂತಾನಲ ಅಂದರೆ ಯುಗದ ಅಂತ, ಕೊನೆಯಲ್ಲಿ, ಅಂದರೆ ಈ ಪ್ರಳಯ ಬರುವಾಗ ಸಂಕರ್ಷಣರ ಪರಮಾತ್ಮನಿಂದ ಕಣ್ಣಿನಿಂದ ಇದು ಬರುತ್ತೆ, ಬೆಂಕಿ ಇಡೀ ಬ್ರಹ್ಮಾಂಡವನ್ನು ಸುಡುತ್ತೆ. ಅಂತಹ ಜ್ವಾಲೆ ಇರತಕ್ಕಂಥ, ಆ ಬೆಂಕಿಗೆ ಏನು ಜ್ವಾಲೆ ಶಕ್ತಿ ಸಾಮರ್ಥ್ಯಗಳಿದೆಯೋ ಅಷ್ಟು ಶಕ್ತಿ ಸಾಮರ್ಥ್ಯಗಳಿರತಕ್ಕಂತಹ ಈ ಚಕ್ರ, ಅಂತಹ ಯುಗಾಂತಾನಲ ತಿಗ್ಮಿ ನೇಮಿ, ಆ ಒಂದೊಂದು ಕಡ್ಡಿಗಳಿದೆಯಲ್ಲ, ಆ ಕಡ್ಡಿಗಳು ಹಾಗೆ ಕಾಣ್ತಾ ಇದೆ. ಅಂತಹ ಸಮಂತಾತ್ ಭ್ರಮತ್, ಎಲ್ಲ ಕಡೆ ಅದು ಸಂಚಾರ ಮಾಡ್ತಾ ಇದೆ. ಹೇಗೆ? ಭಗವತ್ ಪ್ರಯುಕ್ತಂ, ಪರಮಾತ್ಮ ಅದನ್ನು ಸಂಚಾರ ಮಾಡಲಿಕ್ಕೆ ಬಿಟ್ಟಿದ್ದಾನೆ. ಅಂತಹ ಚಕ್ರ ಅರಿಸೈನ್ಯಂ ಆಶು ದಂಧಗ್ಧಿ, ನಮ್ಮ ಶತ್ರುಗಳ ಸೈನ್ಯ ಏನಿದೆ ಅದನ್ನು ನಾಶ ಮಾಡತ್ತಂತೆ. ದಂಧಗ್ಧಿ ಚೆನ್ನಾಗಿ ನಾಶ ಮಾಡುತ್ತೆ. ಹೇಗೆ? ಕಕ್ಷಂ ಯಥಾ ವಾತಸಖೋ ಹುತಾಶಃ, ಅಂದರೆ ಅಲ್ಲಲ್ಲಿ ಬೆಳೆದಿರತಕ್ಕಂಥ ಹುಲ್ಲನ್ನು ವಾತಸಖಃ ಅಂದರೆ ಗಾಳಿಯ ಸಹಾಯ ಇರತಕ್ಕಂಥ ಅಗ್ನಿ, ಹುತಾಶಃ ಹೇಗೆ ಅದನ್ನು ಸುಟ್ಟು ನಾಶ ಮಾಡ್ತಾನೋ, ಅದಕ್ಕೆ ಯಾವ ಇದಿಲ್ಲ, ಶಕ್ತಿ ಇಲ್ಲ ಅಂತಿಲ್ಲ, ಸಮಗ್ರವಾದ ಶಕ್ತಿ. ಅಂತಹ ಬೆಂಕಿ ಹುಲ್ಲನ್ನು ಹೇಗೆ ಸುಡುತ್ತೋ ಅದೇ ರೀತಿಯಾಗಿ ಆ ಪರಮಾತ್ಮನಿಂದ ಪ್ರೇರಿತವಾಗಿರತಕ್ಕಂತಹ ಆ ಚಕ್ರಾಯುಧ ನಮ್ಮ ಶತ್ರುಗಳು ಅಂತ ಯಾರಿದ್ದಾರೋ ಅವರನ್ನು ಸುಟ್ಟು ಬಿಡಲಿ. ಇನ್ನು ಗದ, ಪರಮಾತ್ಮನ ಗದ ಹೇಗಿದೆ? ಗದೆ ಅಶನಿಸ್ಪರ್ಶನ ವಿಸ್ಫುಲಿಂಗೆ ನಿಷ್ಪಿಂಡಿ ಅಜಿತ ಪ್ರಿಯಾಸಿ. ನೀನು ಅಜಿತ ಪ್ರಿಯ, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿದ್ದು ಅಂತಹ ಪ್ರೀತಿಪಾತ್ರರಾಗಿರ್ತಕ್ಕಂಥ ಗದೆ ನೀನು ಹೇಗಿದೆಯಾ? ಅಶನಿ ಸ್ಪರ್ಶನ ವಿಸ್ಫುಲಿಂಗೆ. ಅಶನಿ ಅಂತಂದರೆ ವಜ್ರಾಯುಧ, ಆಮೇಲೆ ಸ್ಪರ್ಶನ ಅಂತಂದರೆ ಅದರಿಂದ ಬರಬಹುದಾದ ತಾಪ, ಆ ತಾಪಗಳಿಂದ ವಿಸ್ಫುಲಿಂಗೆ ಕಿಡಿ ಹೊರಗೆ ಬರ್ತಾ ಇದೆ. ಅಂದರೆ ಆ ಗದೆಯ ಪ್ರಭಾವ ಹೇಗಿದೆ ಅಂದರೆ ಯಾವುದು ವಜ್ರಾಯುಧದಿಂದ ಹೇಗೆ ಕಿಡಿಗಳು ಹೊರಗೆ ಬರ್ತಾ ಇದೆ, ಹಾಗೆ ಈ ಕೌಮೋದಕಿ ಅನ್ನೋ ಗದೆಯಿಂದ ಅಷ್ಟು ಕಿಡಿಗಳು ಹೊರಗೆ ಬರ್ತಾ ಇದೆ, ಅಷ್ಟು ಪ್ರಕಾಶಮಾನವಾಗಿದೆ ಅಂತ ಅರ್ಥ. ಅಂತಹ ಪ್ರಕಾಶಮಾನವಾದ ಈ ಗದೆ ನೀನು ಅಚ್ಯುತ ಪ್ರಿಯಾಸಿ, ಅಜಿತ ಪ್ರಿಯಾಸಿ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರಳಾಗಿದ್ದಿ. ಅಂತಹ ನೀನು ನಿಷ್ಪಿಂಡಿ
ನಮ್ಮ ಶತ್ರುಗಳು ದೈತ್ಯರು ಅಂತ ಯಾರಿದ್ದಾರೋ ಅವರನ್ನು ನಿಷ್ಪಿಂಡಿ, ಅವ್ರನ್ನ ಪಿಂಡಿ ಭಾವ ಮಾಡು, ಅಂದರೆ ಪುಡಿ ಪುಡಿ ಮಾಡಿ ಹಾಕು ಅಂತ. ಯಾರವರು? ಕೂಷ್ಮಾಂಡ ವೈನಾಯಕ ಯಕ್ಷರಕ್ಷೋ ಭೂತಗ್ರಹಾನ್ ಚೂರ್ಣಯ ಅರೀನ್. ಈ ದೈತ್ಯರನ್ನೆಲ್ಲ ಪುಡಿ ಪುಡಿ ಮಾಡಬೇಕು, ಅಂದರೆ ಅವರನ್ನು ಹಿಟ್ಟಿಟ್ಟು ಮಾಡಬೇಕು. ಅರೀನ ಚೂರ್ಣಯ, ಆ ಶತ್ರುಗಳಿದ್ದಾರಲ್ಲ ಅವರನ್ನು ಚೂರು ಚೂರು ಮಾಡಬೇಕು. ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷ ಭೂತ ಗ್ರಹ, ಇಷ್ಟು ಜನರನ್ನು ಪಿಂಡಿ ಅಂದರೆ ಹಿಟ್ಟಿಟ್ಟು ಮಾಡಾಕ್ಬಿಡ್ಬೇಕು. ಅರೀನ್ ಚೂರ್ಣಯ, ನಮ್ಮ ಶತ್ರುಗಳನ್ನು ಅವರನ್ನು ಪುಡಿ ಪುಡಿ ಮಾಡಿ ಹಾಕು. ಯಾರು? ಗದೆ ಅಂತ ಹೀಗೆ ಕೇಳಬೇಕು. ಆಮೇಲೆ ತ್ವಂ ಯಾತುದಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರಗ್ರಹಘೋರ ದೃಷ್ಟೀನ್ ಧರೇಂದ್ರ ವಿದ್ರಾವಯ ಕೃಷ್ಣಪೂರಿತಃ ಭೀಮಸ್ವನೋರೀನ್ ಹೃದಯಾನಿ ಕಂಪಯನ್. ಈಗ ಪ್ರಾರ್ಥನೆ ಮಾಡ್ತಾ ಇರೋದು ದರ ಶಂಖ. ಆ ಶಂಖ ಏನು ಮಾಡಬೇಕು? ಹೃದಯಾನಿ ಕಂಪಯನ್ ಭೀಮಸ್ವನಃ. ಆ ಪರಮಾತ್ಮನ ಪಾಂಚಜನ್ಯದ ಧ್ವನಿ ಭೀಮಸ್ವನಃ, ಅತ್ಯಂತ ಭಯಂಕರವಾದದ್ದು. ಯಾರಿಗೆ? ವಿಷ್ಣು ಭಕ್ತರಿಗಲ್ಲ. ವಿಷ್ಣುವಲ್ಲಿ ಯಾರು ವಿಮುಖರಾಗಿದ್ದಾರೋ ದೈತ್ಯರಿದ್ದಾರೋ ಅವರಿಗೆ. ಅದು ಹೇಗೆ? ಹೃದಯಾನಿ ಕಂಪಯನ್. ಅದನ್ನು ಕೇಳಿದಾಗ ಆ ದೈತ್ಯನಾರಿಯರ ಹೃದಯ ಅದು ಕಂಪನ ಆಗತ್ತಂತೆ. ಆಮೇಲೆ ಅವರ ಗರ್ಭವೆಲ್ಲ ಸ್ರಾವ ಆಗತ್ತೆ ಅಂತ ಹೇಳ್ತಾರೆ. ದೇವ ಗರ್ಭ ವಿಶೀರ್ಯಂತೆ ಅಂತ ಹೇಳ್ತಾರೆ. ಹಾಗೆ ಅಂತಹ ಗರ್ಭ ಅದು ಕಂಪಯನ್. ಏನು ಮಾಡಬೇಕು? ಧರೇಂದ್ರ, ಶಂಖದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಪಾಂಚಜನ್ಯ. ಅಂತಹ ಪಾಂಚಜನ್ಯ ವಿದ್ರಾವಯ ಕೃಷ್ಣಪೂರಿತ, ಪರಮಾತ್ಮ ಆ ಧ್ವನಿಯನ್ನು ಪೂರ್ಣ ಮಾಡ್ತಾನೆ. ಹಾಗಾಗಿ ಭೀಮಸ್ವನಃ, ಅಂತಹ ಭೀಮಸ್ವನನಾಗಿರ್ತಕ್ಕಂಥ ನೀನು ಅರೀನ್ ಹೃದಯಾನಿ ಕಂಪಯನ್, ಆ ಶತ್ರುಗಳ ಹೃದಯ ಏನಿದೆ ಅಲ್ಲಿ ಭಯವನ್ನು ಉಂಟು ಮಾಡಿಸು. ಹೇಗಿದೆ ಅಂತಂದರೆ ಆ ಅರಿಗಳು ಯಾರದು? ಅದಕ್ಕೆ ಹೇಳ್ತಾರೆ ಯಾತುಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರಗ್ರಹ ಘೋರ ದೃಷ್ಟೀನ್. ಅಂದರೆ ಯಾತುಧಾನರು ರಾಕ್ಷಸರು, ಪ್ರಮಥ ಅಂದರೆ ರುದ್ರದೇವರ ಗಣದಲ್ಲಿರತಕ್ಕಂಥವರು, ಪ್ರೇತ ಯಾರಿಗೆ ಸರಿಯಾದ ಸಂಸ್ಕಾರ ಆಗದೆ ಇದ್ದಾರೆ ಅಂಥವರು, ಮಾತೃ ಪ್ರೇತ ಮಾತೃ ಅಂದರೆ ಅದರಲ್ಲಿ ಬರತಕ್ಕಂಥ ಕೆಲವರು ವಿಶೇಷ, ಪಿಶಾಚ ಅಂದರೆ ಬೇರೆ ಬೇರೆ ಯಾವುದೋ ಒಂದು ಶಾಪಗ್ರಸ್ತರಾಗಿ ಬಂದಿರತಕ್ಕಂಥವರು, ಆ ವಿಪ್ರಗ್ರಹ ಘೋರ ದೃಷ್ಟೀನ್. ವಿಪ್ರಗ್ರಹ ಅಂತಂದರೆ ಬೇರೆ ಬೇರೆ ಗ್ರಹಗಳು. ಆಮೇಲೆ ಘೋರ ದೃಷ್ಟೀನ್, ಯಾರಾದರೂ ನಮ್ಮ ಮೇಲೆ ಕಣ್ಣು ಹಾಕೋದು ಅಥವಾ ಕೃತ್ರಿಮವನ್ನು ಮಾಡಿರೋದು ಈ ಥರದ್ದೇನಾದರೂ ಇದ್ದರೆ ಅದೆಲ್ಲವೂ ತ್ವಂ ಧರೇಂದ್ರ ತ್ವಂ, ನೀನು ಏನು ಮಾಡಬೇಕು? ಕೃಷ್ಣಪೂರಿತಃ ಭೀಮಸ್ವನಃ. ಆ ಕೃಷ್ಣ ಪಾಂಚಜನ್ಯವನ್ನು ಪೂರ್ಣೆ ಮಾಡುವಾಗ ಊದುವಾಗ ಏನು ಧ್ವನಿ ಬರುತ್ತೆ ಅಂತಹ ನಿನ್ನ ಧ್ವನಿಯಿಂದ ಅರೀನ್ ಹೃದಯಾನಿ ಕಂಪಯನ್, ಆ ಶತ್ರುಗಳು ಅಂತ ಯಾರ್ಯಾರಿದ್ದಾರೋ ಅವರ ಮನಸ್ಸನ್ನು ಕಲಕಿ ಹಾಕು, ಅದನ್ನು ಹೃದಯಾನಿ ಕಂಪಯನ್, ಅದರಲ್ಲಿ ನಡುಕ ಬರುವಂತೆ ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಮೇಲೆ ತ್ವಂ ತಿಗ್ಮಧಾರಾಸಿ ವರಾರಿ ಸೈನ್ಯಂ ಈಶ ಪ್ರಯುಕ್ತ ಮಮ ಚಿಂದಿ ಚಕ್ಷುಂಷಿ ಚರ್ಮನ್ ಚತಚಂದ್ರ ಛಾದಯ ದಿಶಾಮಘಂನೋ ಹರಪಾಪ ಚಕ್ಷುಷಾಂ. ಪರಮಾತ್ಮ ಒಂದು ಗುರಾಣಿಯನ್ನು ಹಿಡಿದುಕೊಂಡಿದ್ದಾನೆ, ಅಂದರೆ ಒಂದು ರೌಂಡಾಗಿರುವಂಥ ಒಂದು ಆಯುಧ ವಿಶೇಷ. ಅದು ಏನು ಮಾಡಬೇಕು? ಹೇಗಿದೆ ಅದು ಅಂದರೆ ಚರ್ಮನ್, ಅದನ್ನು ಪ್ರಾರ್ಥನೆ ಮಾಡೋದು. ಶತಚಂದ್ರ ಛಾದಯ, 100 ಚಂದ್ರರ ಕಾಂತಿ ಏನಿದೆಯೋ ಆ ಕಾಂತಿಗೆ ಸಮಾನವಾಗಿರತಕ್ಕಂಥ ಕಾಂತಿ, ಅಂತಹ ಕಾಂತಿ ಇರತಕ್ಕಂಥ ನೀನು, ತ್ವಂ ನೀನು, ತಿಗ್ಮಧಾರಾಸಿ ವರಾಸಿ ಸೈನ್ಯಂ ಈಶ ಪ್ರಯುಕ್ತ. ಈಶ ಅಂದರೆ ಪರಮಾತ್ಮನಿಂದ ಬಿಡಲ್ಪಟ್ಟಿರತಕ್ಕಂಥ ಈ ಚರ್ಮ ಎಂಬತಕ್ಕಂಥ ಒಂದು ಆಯುಧ. ತಿಗ್ಮಧಾರಾಸಿ ಅಂದರೆ ಅತ್ಯಂತ ತೀಕ್ಷ್ಣವಾಗಿರತಕ್ಕಂತಹ ಹರಿತವಾದ ಅರಾಸಿ ಅಂದರೆ ಅನೇಕ ಆಯುಧಗಳನ್ನು ಧಾರಣೆ ಮಾಡಿರತಕ್ಕಂತಹ ವರಾರಿ ಸೈನ್ಯಂ, ಅಸಿವರ ಅರಿಸೈನ್ಯಂ. ಅಸಿವರ ಯಾರು? ಅಸಿ ಅಂತಂದರೆ ಖಡ್ಗ, ಆ ಖಡ್ಗವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಗುರಾಣಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಸಿವರ ಅಂತಂದರೆ ತಿಗ್ಮಧಾರಾಸಿ ವರ, ತಿಗ್ಮ ಅತ್ಯಂತ ತೀಕ್ಷ್ಣವಾದ, ದಾರ ಹರಿತವಾದ, ಅಸಿವರ ಹರಿತವಾಗಿರತಕ್ಕಂಥ ಯಾವ ಪರಮಾತ್ಮನ ನಂದಕ ಖಡ್ಗ ಇದೆ ಅದು ಈಶ ಪ್ರಯುಕ್ತ,
ಪರಮಾತ್ಮ ಅದನ್ನು ಪ್ರಯೋಗ ಮಾಡ್ತಾನೆ. ಆ ನಿಮಿತ್ತವಾಗಿ ಅರಿಸೈನ್ಯಂ ಮಮ ಅರಿಸೈನ್ಯಂ, ನನಗೆ ಯಾರು ಶತ್ರುಗಳ ಸಮೂಹ ಇದೆ ಅದನ್ನು ಚಿಂದಿ ಅದನ್ನು ಕತ್ತರಿಸಿ ಹಾಕು. ಆಮೇಲೆ ಚರ್ಮನ್, ಪರಮಾತ್ಮ ಹಿಡಿದುಕೊಂಡಿರತಕ್ಕಂಥ ಚರ್ಮ, ಆ ಗುರಾಣಿ ಅದು ಹೇಗಿದೆ? ಶತಚಂದ್ರ ಚಾದಯ, 100 ಚಂದ್ರರಿಗೆ ಸಮಾನವಾದ ಕಾಂತಿ ಇದೆ. ಅಂತಹ ಆ ಚರ್ಮ ಏನು ಮಾಡಬೇಕು? ಯಾರಾದರೂ ಬಾಣಗಳನ್ನು ಬಿಟ್ಟಾಗ, ಈಟಿಯನ್ನು ಎಸೆದಾಗ, ಖಡ್ಗವನ್ನು ಪ್ರಹಾರ ಮಾಡಿದಾಗ ಅದನ್ನು ಅಡ್ಡ ಇಟ್ಕೊಳ್ಳಿಕ್ಕೆ ಅಂತ ಇರೋದು. ಹಾಗೆ ನೀನು ಅಡ್ಡ ತರಬೇಕು. ಏನನ್ನು? ದ್ವಿಷಾಂ ಚಕ್ಷುಂಷಿ, ಯಾರು ನಮ್ಮನ್ನು ದ್ವೇಷ ಮಾಡ್ತಾ ಇರ್ತಾರೆ ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದಂತೆ ನೀನು ತಡೆಯಬೇಕು. ಇದನ್ನು ಕೇಳ್ತಾ ಆಮೇಲೆ ಅಘಂ ನೋ ಹರ ಪಾಪಚಕ್ಷುಷಾಂ ನಹ ಪಾಪ ಅಘಂ ಹರ, ನಮ್ಮಲ್ಲಿರತಕ್ಕಂತಹ ಪಾಪಚಕ್ಷುಸ್ಸಾಗಿರ್ತಕ್ಕಂಥ ನಮ್ಮ ಈ ಪಾಪ ಏನಿದೆ ಅದನ್ನು ನೀನು ಪರಿಹಾರ ಮಾಡಬೇಕು. ಅಂದರೆ ಗುರಾಣಿಯಲ್ಲಿ ಪ್ರಾರ್ಥನೆ ಮಾಡೋದು ಹೇಗೆ? ಇನ್ನೊಬ್ಬರ ದೃಷ್ಟಿ ನಮ್ಮ ಮೇಲೆ ಬೀಳಬಾರದು, ನಮ್ಮಲ್ಲಿರ್ತಕ್ಕಂಥ ದೋಷ ಅದು ನಿವೃತ್ತಿ ಮಾಡು ಅಂತ ಹೀಗೆ ಆ ಗುರಾಣಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಯಮ್ನೋ ಭಯಂ ಗೃಹೇಭ್ಯೋ ಭೂತ್ ಕೇತುಭ್ಯ ನೃಭ್ಯಯೇವ ಚ ಸರೀಸೃಪೇಭ್ಯೋ ದಂಷ್ಟ್ರೇಭ್ಯೋ ಭೂತೋಭ್ಯೋ ಗೇಭ್ಯಯೇವ ಚ ಸರ್ವಾಣ್ಯೇತಾನಿ ಭಗವನ್ ನಾಮ ರೂಪ ಅಸ್ತ್ರ ಕೀರ್ತ ಪ್ರಯಾಂತು ಸಂಶಯಂ ಸದ್ಯ. ಇಷ್ಟು ಒಂದೇಶವಾಗಿ ಪ್ರಾರ್ಥನೆ ಮಾಡಿದ್ರು. ಇದಲ್ಲದೆ ಯಂ ನಹ ಭಯಂ, ಇನ್ನು ಯಾವ್ಯಾವ ರೀತಿ ಭಯ ಇದೆ, ಯಾವರಿಂದ ಆಗ್ಬೋದು? ಗ್ರಹೇಭ್ಯ ಅಭೂತ್, ಆದಿತ್ಯಾದಿ ನವಗ್ರಹ ಆ ಗ್ರಹಗಳಿಂದ ಆಗ್ಬೋದು. ಕೇತುಭ್ಯ, ಕೇತುವಿನಿಂದ ಆಗ್ಬೋದು. ನೃಭ್ಯ, ಮನುಷ್ಯರಿಂದ ಆಗ್ಬೋದು. ಸರೀಸೃಪೇಭ್ಯ ಅಂದರೆ ತೆವಳತಕ್ಕಂತಹ ಪ್ರಾಣಿಗಳು, ಹಾವು ಮೊಸಳೆ ಈ ಥರ ಪ್ರಾಣಿಗಳು, ಇದರಿಂದ ಆಗ್ಬೋದು. ದಂಷ್ಟ್ರಿಭ್ಯ, ಹಲ್ಲುಗಳನ್ನು ಹೊಂದಿರತಕ್ಕಂಥ ಹಂದಿ ಈ ಥರ ಬೇರೆ ಬೇರೆ ಕೋರೆ ಹಲ್ಲುಗಳಿರತಕ್ಕಂಥ ಪ್ರಾಣಿಗಳು. ಭೂತೇಭ್ಯ ಅಘೇಭ್ಯ, ಕೆಟ್ಟ ಭೂತಗಳಿಂದ, ಪಾಪಿಷ್ಠರಾಗಿರ್ತಕ್ಕಂಥ ಭೂತಗಳಿಂದ ಅಥವಾ ಭೂತಗಳಿಂದ, ಅಘೇಭ್ಯ ಪಾಪಗಳಿಂದ, ಸರ್ವಾಣಿ ಏತಾನಿ ಈ ರೀತಿಯಾಗಿರತಕ್ಕಂಥ ಏನೇನು ಭಯಗಳಿದೆ ಇದೆಲ್ಲವೂ ಕೂಡ ಭಗವಂತನ ನಾಮ ರೂಪ ಅಸ್ತ್ರ ಕೀರ್ತನ, ಅಂದರೆ ಪರಮಾತ್ಮನ ರೂಪಗಳನ್ನು ಅನುಸಂಧಾನ ಮಾಡುವುದರಿಂದ, ಪರಮಾತ್ಮ ಧಾರಣೆ ಮಾಡಿರ್ತಕ್ಕಂಥ ಅಸ್ತ್ರಗಳನ್ನು ಸ್ಮರಣೆ ಮಾಡುವುದರಿಂದ, ಪರಮಾತ್ಮನ ಬೇರೆ ಬೇರೆ ರೂಪಗಳು ಕೃಷ್ಣ, ರಾಮ, ನರಸಿಂಹ, ದತ್ತಾತ್ರೇಯ, ವೇದವ್ಯಾಸ, ಕಪಿಲ ಮುಂತಾದ ಅನೇಕ ರೂಪಗಳನ್ನು ಕೀರ್ತನಾತ್ ಅದನ್ನು ಸ್ಮರಣೆ ಮಾಡುವುದರಿಂದ ಪ್ರಯಾಂತು ಸಂಶಯಂ ಸದ್ಯ, ಆ ಕ್ಷಣದಲ್ಲೇ ಅದೆಲ್ಲ ಸಂಶಯಂ ಪ್ರಯಾಂತು. ಅನ್ಯೇ ಶ್ರೇಯ ಪ್ರತೀಪಕಾಹ, ಇದರ ಜೊತೆಗೆ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಾಗ ಏನೇನು ವಿಘ್ನಗಳು ಬರುತ್ತೋ ಆ ವಿಘ್ನಗಳನ್ನೂ ಕೂಡ ಈ ಪರಮಾತ್ಮನ ರೂಪ, ನಾಮ, ಆಯುಧಗಳು ಎಲ್ಲವೂ ಕೂಡ ಅದು ಪರಿಹಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗದೆ ಆಯಿತು. ಆಮೇಲೆ ಸರ್ವಾಣ್ಯೇತಾನಿ ಭಗವಾನ್ ನಾಮರೂಪಾಸ್ತ್ರ ಕೀರ್ತನಾತ್ ಪ್ರಯಾಂತು ಸಂಶಯಂ ಸದ್ಯ ಏನೇ ಶ್ರೇಯ ಪ್ರತೀಪಕಾಹ. ಗರುಡೋ ನಾಮ ಸ್ತೋಮಶ್ಚಂದ್ರೋಮಯ ಪ್ರಭು ರಕ್ಷೇತ್ವಸೇಚ ಕೃಷ್ಣೇಭ್ಯ ವಿಶ್ವಕ್ಸೇನ ಸ್ವನಾಮಭಿ. ಇನ್ನು ಪರಮಾತ್ಮನ ಗರುಡ ಅಂದರೆ ಪರಮಾತ್ಮನ ವಾಹನ, ಅವನು ಕೂಡ ನಮ್ಮನ್ನು ಅನೇಕ ರೀತಿಯ ಪಾಪಗಳಿಂದ ಪರಿಹಾರ ಮಾಡಲಿ. ಗರುಡೋ ಭಗವಾನ್ ಸ್ತೋಮಚ್ಛಂದೋಮಯ ಪ್ರಭು ರಕ್ಷೇತ್ವಶೇಷ ಕೃಚ್ಛ್ರೇಭ್ಯ, ಇನ್ನೇನೇನು ಕಷ್ಟಗಳು ಬರುತ್ತೋ ಅದರಿಂದ ನಮಗೆ ಗರುಡ ಪರಿಹಾರ ಮಾಡಲಿ. ರಕ್ಷತ್ವಶೇಷ ಕೃಚ್ಛ್ರೇಭ್ಯ ವಿಶ್ವಕ್ಸೇನ ಸ್ವನಾಮಭಿ. ಹೀಗೆ ಪರಮಾತ್ಮನ ರೂಪ, ಆಯುಧ ಏನೇನಿದೆ ಅದೆಲ್ಲವೂ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೊನೆಗೆ ಹೇಳ್ತಾರೆ, ವಿದಿಕ್ಷು ದಿಕ್ಷೂರ್ಧ್ವಂ ಅಧಸ್ಸಮಂತಾತ್ ಅಂತರ್ಬಹಿರ್ ಭಗವಾನ್ ನರಸಿಂಹ ಪ್ರಯಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ದಿಕ್ಷು ಅಂದರೆ ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ ಅಂತ ಈ 4 ದಿಕ್ಕಲ್ಲಿ. ವಿದಿಕ್ಷು ಅಂದರೆ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ಇಂಥ ವಿದಿಕ್ಕುಗಳಲ್ಲಿ. ಊರ್ಧ್ವಂ ಮೇಲ್ಭಾಗದಲ್ಲಿ, ಅಧಃ ಕೆಳಭಾಗದಲ್ಲಿ, ಹೀಗೆ ಸಮಂತಾತ್ ಎಲ್ಲ ಕಡೆಯಲ್ಲೂ ಕೂಡ. ಅಂತರ್ಬಹಿಹಿ ಒಳಗಡೆ ಹೊರಗಡೆ, ಅಂದರೆ ನಮ್ಮ ಬಾಹ್ಯ ಪ್ರಪಂಚದಲ್ಲೂ ನಮ್ಮ ಆಂತರಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಭಗವಾನ್ ನರಸಿಂಹ, ಈ ನರಸಿಂಹ ರೂಪದಲ್ಲಿರತಕ್ಕಂಥ ಪರಮಾತ್ಮ ಲೋಕಭಯಂ ಪ್ರಹಾಪಯನ್, ಈ ಪ್ರಪಂಚದಲ್ಲಿ ನಮಗೇನೇನು ಭಯಗಳು ಬರ್ತಾ ಇದೋ ಅದನ್ನೆಲ್ಲ ಅವನು ಪರಿಹಾರ ಮಾಡಲಿ. ಸ್ವೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ,
ಎಲ್ಲ ತೇಜಸ್ಸನ್ನು ನುಂಗಿರತಕ್ಕಂತಹ, ಅಂದರೆ ತನ್ನಲ್ಲಿ ಇಟ್ಕೊಂಡಿರತಕ್ಕಂತಹ ಸ್ವನೇನ ಸ್ವತೇಜಸ, ತನ್ನ ನಾದದಿಂದ ಘರ್ಜನೆಯಿಂದ, ಜೊತೆಗೆ ಸ್ವತೇಜಸ ಪರಮಾತ್ಮನ ತೇಜಸ್ಸಿನಿಂದಲೂ ಕಾಂತಿಯಿಂದಲೂ ಕೂಡ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕೊನೆಗೆ ಮಘವನ್ ಇದಮಾಖ್ಯಾತಂ ವರ್ಮನಾರಾಯಣಾತ್ಮಕಂ ವಿಜೇಷ್ಯಸಿ ಅಂಜಸಾಯೇನ ದಂಶಿತೋ ಅಸುರಯೂಥಪಾನ್. ಹಾಗಾದರೆ ಇದಂ ವರ್ಮನಾರಾಯಣಾತ್ಮಕಂ ಆಖ್ಯಾತಂ ಮಘವನ್, ಏ ಇಂದ್ರ, ಇದಂ ನಾರಾಯಣಾತ್ಮಕಂ ವರ್ಮ ಆಖ್ಯಾತಂ, ನಿನಗೆ ಇದನ್ನು ನಾನು ಉಪದೇಶ ಮಾಡಿದ್ದೇನೆ. ಈ ಉಪದೇಶದಿಂದ ಏನ ದಂಶಿತಃ, ಯಾರು ನಿನ್ನನ್ನು ಮಟ್ಟ ಹಾಕಿದ್ದಾರೋ ಅಂತಹ ಅಸುರಯೂಥಪಾನ್, ಅಂತಹ ಅಸುರಯೂಥಪರನ್ನು ನೀನು ವಿಜೇಷ್ಯಸಿ ಅಂಜಸ, ಅಥವಾ ಏನ, ಯಾವ ನಾರಾಯಣವರ್ಮದ ಪ್ರಭಾವದಿಂದ ನೀನು ದಂಶಿತಃ, ಅವರಿಂದ ಪೀಡೆಗೊಳಗಾಗಲ್ಪಟ್ಟ ನೀನು ಅಂಥ ಅಸುರಯೂಥಪಾನ್ ಅಂಜಸ, ಯಾವ ಭಯ ಇಲ್ಲದೆ ನೀನು ಅವರನ್ನು ಗೆಲ್ತಿ ಅನ್ನೋ ಒಂದು ಮಾತನ್ನು ವಿಶ್ವರೂಪಾಚಾರ್ಯರು ಹೇಳಿದ್ದಾರೆ. ಇದರ ಫಲಸ್ತುತಿಯನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇಂಥ ನಾರಾಯಣ ವರ್ಮವನ್ನು ಯಾರು ಸಿದ್ಧಿಯನ್ನು ಪಡ್ಕೊಂಡಿರ್ತಾರೋ ಅವರಿಗೇನು ಲಾಭ ಇದೆ ಅನ್ನೋದನ್ನು ಹೇಳ್ತಾರೆ. ಏತದ್ ಧಾರಯಮಾಣಸ್ತು ಯಂ ಪಶ್ಯತಿ ಚಕ್ಷುಷ, ಈ ನಾರಾಯಣ ವರ್ಮವನ್ನು ಪ್ರತಿನಿತ್ಯ ಪಾರಾಯಣ ಶ್ರದ್ಧೆಯಿಂದ ಮಾಡುವಂಥ ವ್ಯಕ್ತಿ ಯಂ ಪಶ್ಯತಿ ಚಕ್ಷುಷ, ತನ್ನ ಕಣ್ಣಿಂದ ಯಾವುದನ್ನಾದರೂ ನೋಡಿದ್ರೆ, ಪದಾವ ಸಂಸ್ಪೃಶೇತ್, ಅಥವಾ ಯಾವುದೋ ನೆಪದಲ್ಲಿ ತನ್ನ ಪಾದದ ಸ್ಪರ್ಶ ಆದರೂ ಕೂಡ, ಅಂದರೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪರಮಾತ್ಮನ ಈ ನಾರಾಯಣ ವರ್ಮ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೋ ಅವರು ನೋಡಿದ್ರೆ ಸಾಕು, ಅಥವಾ ಪದಾವ ಸಂಸ್ಪೃಶೇತ್, ಅವನ ಕಾಲು ತಾಕಿದ್ರು, ಅವನ ಪಾದ ಸೋಕಿದರೂ ಕೂಡ ಸದ್ಯ ಸಾಧ್ವಸಾತ್ ಸವಿಮುಚ್ಯತೆ, ಆ ಕೂಡಲೇ ಅವನಿಗೇನೇನು ಭಯ ಬಂದಿದೆ ಅದನ್ನೆಲ್ಲ ಅವನು ದೂರ ಮಾಡಿಕೊಳ್ತಾನೆ. ನ ಕುತಶ್ಚಿತ್ ಭಯಂ ತಸ್ಯ ವಿದ್ಯಾನ್ ಧಾರಯತೋ ಭವೇತ್, ಈ ವಿದ್ಯೆಯನ್ನು ಧಾರಣೆ ಮಾಡುವಂತಹ ವ್ಯಕ್ತಿಗಳಿಗೆ ಯಾವುದರಿಂದಲೂ ಕೂಡ ಭಯ ಬರೋದಿಲ್ಲ. ನ ಕುತಶ್ಚಿತ್ ಭಯಂ ತಸ್ಯ ರಾಜದಸ್ಯುಗ್ರಹಾದಿಭ್ಯೋ ವ್ಯಾದ್ಯಾದಿಭ್ಯಶ್ಚ ಕರ್ಹಿಚಿತು, ಯಾವುದರಿಂದ ಭಯ ಬರಬಹುದು? ರಾಜ, ಅವನೇನಾದರೂ ಮನೆ ಕಟ್ಟಿದ್ರೆ ನೀನು ತಪ್ಪಾಗಿ ಕಟ್ಟಿದೆಯಾ ಅಥವಾ ಬೇರೆ ಬೇರೆ ರೀತಿಯಿಂದ ಭಯಗಳು. ದಸ್ಯು, ಕಳ್ಳಕಾಕರ ಭಯ. ಆಮೇಲೆ ಗ್ರಹ, ಕೆಟ್ಟ ಕೆಟ್ಟ ಗ್ರಹಗಳು ಅಥವಾ ನವಗ್ರಹಗಳು, ಇದರಿಂದ. ವ್ಯಾದ್ಯಾದಿಭ್ಯಶ್ಚ, ವ್ಯಾಧಿ ಆಧಿ, ವ್ಯಾಧಿ ಅಂದರೆ ದೇಹಕ್ಕಾಗುವಂಥ ರೋಗ, ಆಧಿ ಅಂದರೆ ಮನಸ್ಸಿಗಾಗುವಂಥ ರೋಗ. ಈ ಎರಡರಿಂದಲೂ ಕೂಡ ಅವನು ಕರ್ಹಿಚಿತ್, ಯಾವ ಸಂದರ್ಭದಲ್ಲೂ ಕೂಡ ಅವನಿಗೆ ಭಯ ಅನ್ನೋದು ಬರೋದಿಲ್ಲ, ಇದನ್ನು ಅಭ್ಯಾಸ ಮಾಡಿದವನಿಗೆ. ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜಃ, ಕೌಶಿಕ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ಈ ಇಮಾಂ ವಿದ್ಯಾಂ ಪುರಾ ಕಶ್ಚಿತ್, ಒಬ್ಬ ಕೌಶಿಕ ಅನ್ನೋನು ಧಾರಯನ್, ಅದನ್ನು ಧಾರಣೆ ಮಾಡಿದ್ದಾನೆ, ಅಂದರೆ ಅದರ ಮಹತ್ವವನ್ನು ಸಿದ್ಧಿಯನ್ನು ಪಡೆದುಕೊಂಡಿದ್ದಾನೆ. ಯೋಗ ಧಾರಣೆಯ ಸ್ವಾಂಗಂ ಜಹೋಸ ಮರುಧನ್ಮನಿ, ಎಲ್ಲೋ ಹೋಗಬೇಕಾದರೆ ಯೋಗ ತಪಸ್ಸಿನ ಪ್ರಭಾವದಿಂದ, ಯೋಗದ ಪ್ರಭಾವದಿಂದ ಮರುಧನ್ಮನಿ, ಒಂದು ಮರಳುಗಾಡಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಜಹೋಸ ಮರುಧನ್ಮನಿ, ಅದರ ಪ್ರಭಾವ ಎಷ್ಟಿತ್ತು ಅಂತಂದರೆ, ತಸ್ಯೋಪರಿ ವಿಮಾನೇನ ಗಂಧರ್ವಪತಿರೇಕದ ಚಿತ್ರರಥಃ ಯಯೋ ಚಿತ್ರರಥಃ ಸ್ತ್ರೀಭಿಃ ವೃತಃ ಯತ್ರ ದ್ವಿಜಕ್ಷಯ, ಯಾವ ಮರಳುಗಾಡಿನಲ್ಲಿ ಕೌಶಿಕ ಎಂಬತಕ್ಕಂತಹ ಬ್ರಾಹ್ಮಣ ತನ್ನ ಶರೀರ ತ್ಯಾಗ ಮಾಡಿದ್ದ ಅವನ ಅಸ್ಥಿಗಳು, ಅವನ ಎಲುಬುಗಳು ಇನ್ನೂ ಅಲ್ಲೇ ಇದೆ. ಅಂತಹ ಮರಳುಗಾಡಿನ ಮೇಲೆ ಒಬ್ಬ ಗಂಧರ್ವ, ಚಿತ್ರರಥ ಎಂಬತಕ್ಕಂಥ ಗಂಧರ್ವ, ಸ್ತ್ರೀಭಿಹಿ ವೃತಃ, ತನ್ನ ಸ್ತ್ರೀ ಪರಿವಾರದೊಂದಿಗೆ ಆ ವಿಮಾನದಲ್ಲಿ ಹೋಗ್ತಾ ಇದ್ದಾನೆ. ಯಾವಾಗ ಇದರ ಸಮೀಪಕ್ಕೆ ಬಂದಿದ್ದಾನೆ, ಸಾಂಗನಃ ನ್ಯಪತತ್ ಸದ್ಯ ಸವಿಮಾನಃ ಅವಾಕ್ಷಿರಃ ವಿದ್ಯಾಮಿಮಾಂ ಧಾರಯತಃ ಮೃತಸ್ಯ ಅಸ್ಥಿ ವಿಲಂಘನ, ಈ ಮೃತನಾಗಿರ್ತಕ್ಕಂಥ ಕೌಶಿಕ ಬ್ರಾಹ್ಮಣನ ಅಸ್ಥಿಗಳ ಮೂಳೆಗಳಿತ್ತಲ್ಲ, ಅದನ್ನು ದಾಟುವಂತಹ ಪರಿಸ್ಥಿತಿ ಬಂತು. ಅಂದರೆ ಮೇಲೆ ಹೋಗುವಾಗ ಅದರ ಕೆಳಗಿದೆ, ಅದು ದಾಟ್ಲಿಕ್ಕಾಗಲಿಲ್ಲ ಅಂತೆ. ಹಾಗಾಗಿ ಏನಾಯಿತು, ಸಾಂಗನಃ, ಆ ಹೆಣ್ಣು ಮಕ್ಕಳ ಜೊತೆಗೇನೆ ಆ ಸವಿಮಾನಃ, ಆ ವಿಮಾನವೂ ಕೂಡ ಬೀಳ್ತಾ ಇದೆ ಅಂತ. ಹೇಗೆ? ಅವಾಕ್ಷಿರಃ, ತಲೆ ಕೆಳಗಾಗಿ ತಾನು ಬೀಳ್ತಾ ಇದ್ದಾನೆ. ಯಾಕೆ ಅಂದರೆ ಈ ವಿದ್ಯೆಯನ್ನು, ಸಿದ್ಧಿಯನ್ನು ಪಡೆದುಕೊಂಡಿರತಕ್ಕಂತಹ ಬ್ರಾಹ್ಮಣನ ಎಲುಬುಗಳನ್ನು ದಾಟ್ಲಿಕ್ಕಾಗಲಿಲ್ಲ. ಅಂದರೆ ಬ್ರಾಹ್ಮಣನ ದಾಟೋದಲ್ಲ, ಬ್ರಾಹ್ಮಣ ಅವನು ಮೃತಪಟ್ಟಿದ್ದಾನೆ, ಅವನು ಮೃತಪಟ್ಟಿದ್ದರೂ ಕೂಡ ಆ ಎಲುಬುಗಳಲ್ಲಿ ಆ ಸಾಮರ್ಥ್ಯ ಇದೆ ಅನ್ನೋದನ್ನು ನಾವು ಕೇಳ್ತೀವಿ. ಯಾದವಾರ್ಯರ
ಆಮೇಲೆ ಯಾದವಾರ್ಯರ ಮೂಳೆಗಳಿಂದ ಭಾಗವತ ಎಲ್ಲ ಬರ್ತಾ ಇತ್ತು ಅಂತ ಹೇಳ್ತಾರೆ. ಭಗವದ್ಗೀತೆ ಅದು ಮೂಳೆಗಳಿಂದ ಶ್ರವಣ ಆಗ್ತಿತ್ತು ಅಂತ ಕೆಲವರು ಮಹಾನುಭಾವರದ್ದು ಕಥೆ ಕೇಳ್ತೀವಿ. ಅಂದರೆ ದೇವತಾ ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ಅದು ಕೇವಲ ದೈಹಿಕವಾದ ಶಕ್ತಿಯನ್ನು ಮಾತ್ರ ಕೊಡುವಂಥದ್ದಲ್ಲ, ಒಳಗಡೆನೂ ನಮಗೆ ಆ ಶಕ್ತಿಯನ್ನು ಕೊಡತ್ತೆ. ಈಗ ಜೋರಾಗಿ ದೇವರ ಸ್ತೋತ್ರಗಳನ್ನು, ದೇವರ ಹಾಡುಗಳನ್ನು ಮನೆಯಲ್ಲಿ ಹಾಡ್ತಾ ಇದ್ದರೆ ಅದರ ಶಕ್ತಿಯ ಪ್ರಭಾವ ಗೋಡೆಗಳಲ್ಲೂ ತುಂಬಿಕೊಂಡಿರುತ್ತೆ. ಆ ಮನೆಗೆ ಬಂದರೆ, ಅಂತಹ ಪ್ರದೇಶಕ್ಕೆ ಬಂದರೆ ಏನೋ ಒಂದು ರೀತಿಯ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಯಾಕೆ ಆ ಗೋಡೆಗಳಲ್ಲೂ ಆ ಪ್ರಭಾವ ಬೀರಿರುತ್ತೆ. ಇನ್ನು ಕೆಲವರು ಮನೆಗೆ ಹೋದರೆ ಯಾಕೆ ಹೋಗಿದ್ದೀವಿ ಅನ್ನೋ ಥರ ಇರುತ್ತೆ. ಹಾಗಾದ್ರೆ ಆ ಜಪ, ಹೋಮ ಅಥವಾ ನಿರಂತರ ಅಧ್ಯಯನ, ಇಲ್ಲ ದೇವರ ಸ್ಮರಣೆ, ದೇವರ ಪೂಜೆ ಇದನ್ನು ಮಾಡ್ತಾ ಇದ್ದರೆ ಆ ಪ್ರದೇಶದಲ್ಲಿ ಒಂದು ದೈವೀ ಶಕ್ತಿ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಈ ಮೂಳೆಗಳಲ್ಲಿ ಆ ಶಕ್ತಿಯನ್ನು ತಾನು ಪಡೆದುಕೊಂಡಿತ್ತು. ಆದ್ದರಿಂದ ಅಂಥ ಮೂಳೆಯನ್ನು ದಾಟಲಿಕ್ಕಾಗಲಿಲ್ಲ. ಈ ರೀತಿ ಇದ್ದಾಗ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆ ಸಂದರ್ಭಕ್ಕೆ ವಾಲಖಿಲ್ಯರನ್ನು ಋಷಿಗಳು ಬರ್ತಾರೆ. ಸಹ ವಾಲಖಿಲ್ಯ ವಚನಾದ ಅಸ್ಥೀನ್ಯಾದಾಯ ವಿಸ್ಮಿತಃ. ಅವನಿಗೆ ಆಶ್ಚರ್ಯ ಆಯಿತು ಈ ಮಾತನ್ನು ಕೇಳಿ. ನಿನಗೆ ಯಾಕೆ ಇದನ್ನು ದಾಟ್ಲಿಕ್ಕಾಗ್ತಾ ಇಲ್ಲ? ನೀ ಯಾಕೆ ಕೆಳಗೆ ಬಿದ್ದಿದೆ? ಅದು ವಿಮಾನ ಸಹಿತನಾಗಿ ಯಾಕೆ ಬಿದ್ದಿರೋದು? ಇದು ಯಾರೋ ಬ್ರಾಹ್ಮಣನ ಮೂಳೆಗಳು ಅಂತ ತಿಳ್ಕೊಳ್ಬೇಡ, ಅಥವಾ ಅದು ಅತ್ಯಂತ ಅಶುದ್ಧ ಅಂತ ತಿಳ್ಕೊಳ್ಬೇಡ. ಆ ಸಿದ್ಧಿಯನ್ನು ಪಡೆದು ಆ ಸಿದ್ಧಿಯ ಪ್ರಭಾವ ಮೂಳೆಗಳಲ್ಲೂ ಬಂದಿದೆ. ಆ ಮೂಳೆಗಳನ್ನು ದಾಟಬೇಕು ಅಂದರೆ ನೀನು ನಾರಾಯಣ ವರ್ಮವನ್ನು ದಾಟಿದಂತೇನೆ, ಪರಮಾತ್ಮನನ್ನು ದಾಟಿದಂತೆ. ಹಾಗಾಗಿ ಆ ಶಕ್ತಿ ನಿನಗಿಲ್ಲ. ಅದಕ್ಕೇನು ಮಾಡಬೇಕು? ನೀನು ದಾಟಲಿಕ್ಕೆ ಅಂತ ಪ್ರಯತ್ನ ಪಟ್ಟಿರೋದ್ರಿಂದ ಅಪರಾಧ ನಿಂದು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ವಾಲಖಿಲ್ಯ ಋಷಿಗಳು ಹೇಳ್ತಾರೆ, ಅಸ್ಥಿನ್ಯಾದಾಯ, ಆ ಮೂಳೆಗಳನ್ನು ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡು. ಅಂದರೆ ಅದಕ್ಕೆ ಅಸ್ಥಿ ಸಂಚಯನ ಮಾಡಿದ್ರೆ ನೀನು ಈ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳಿದಾಗ ವಿಸ್ಮಿತಃ, ಆ ಗಂಧರ್ವನಿಗೆ ಆಶ್ಚರ್ಯ ಆಗಿದೆ. ಪ್ರಾಸ್ಯ ಪ್ರಾಚೀ ಸರಸ್ವತ್ಯಾಂ, ಆ ಮೂಳೆಗಳನ್ನು ಸರಸ್ವತಿ ನದಿಯಲ್ಲಿ ಹಾಕಿದ್ದಾನೆ. ಸ್ನಾತ್ವ, ಆಮೇಲೆ ಸ್ನಾನವನ್ನು ಮಾಡಿ ಧಾಮ ಸ್ವಂ ಅನ್ವಗಾತ್, ತನ್ನ ಮನೆಯನ್ನು ತಾನು ಸೇರಿಕೊಂಡಿದ್ದಾನೆ. ಹಾಗಾದರೆ ಇಷ್ಟು ಪ್ರಭಾವ ಇದರಲ್ಲಿದೆ. ಆದ್ದರಿಂದ ಯೈದಂ ಶೃಣುಯಾತ್ ಕಾಲೇ ಯೋಧಾರಯತಿ ಚಾದೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಯತೆ ಸರ್ವತೋ ಭಯಾತ್. ಯಾರು ಇದಂ ಶೃಣುಯಾತ್, ಈ ನಾರಾಯಣ ವರ್ಮವನ್ನು ಪಾರಾಯಣ ಮಾಡೋದನ್ನು ಕೇಳೋದು, ಅದು ಕಾಲಕ್ಕೆ ತಕ್ಕಂತೆ ಕೇಳಿದಾಗ, ಅಥವಾ ಯೋಧಾರಯತಿ ಚ ಆದೃತಃ, ತುಂಬ ಆದರದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಯಾರು ಈ ನಾರಾಯಣ ವರ್ಮವನ್ನು ಧಾರಣೆ ಮಾಡ್ತಾನೆ, ಅಂದರೆ ಪ್ರತಿನಿತ್ಯ ಪಾರಾಯಣ ಮಾಡ್ತಾನೆ, ತಂ ನಮಸ್ಯಂತಿ ಭೂತಾನಿ, ಅಂತಹ ವ್ಯಕ್ತಿಯನ್ನು, ಕೇಳುವ ವ್ಯಕ್ತಿಯನ್ನು, ಅದನ್ನು ಪಾರಾಯಣ ಮಾಡುವ ವ್ಯಕ್ತಿಯನ್ನು ಭೂತಾನಿ ನಮಸ್ಯಂತಿ, ಎಲ್ಲ ಭೂತಗಳಂದರೆ ಇರತಕ್ಕಂತಹ ಪ್ರತಿಯೊಂದು ಜೀವರಾಶಿ ಅವನಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಮುಚ್ಯತೆ ಸರ್ವತೋ ಭಯ, ಅಷ್ಟೇ ಅಲ್ಲ, ಅವನಿಗೆ ಏನೇನು ಭಯ ಬಂದಿದೆ ಆ ಭಯವನ್ನು ತಾನು ಪರಿಹಾರ ಮಾಡಿಕೊಳ್ತಾನೆ. ಹೀಗೆ ಏತಾಂ ವಿದ್ಯಾಂ ಅಧಿಗತಃ ವಿಶ್ವರೂಪಾತ್ ಚತಕ್ರತು ತ್ರೈಲೋಕ್ಯ ಲಕ್ಷ್ಮೀಂ ಬುಭುಜೆ ವಿನಿರ್ಜಿತ್ಯ ಮೃಧೆ ಅಸುರಾನ್. ಇಂತಹ ವಿದ್ಯಾಂ ಅಧಿಗತಃ ವಿಶ್ವರೂಪಾತ್, ಶತಕ್ರತು ಅಂದರೆ ಇಂದ್ರದೇವರು, ವಿಶ್ವರೂಪಾಚಾರ್ಯರಿಂದ ಏತಾಂ ವಿದ್ಯಾಂ ಅಧಿಗತಃ, ಈ ವಿದ್ಯೆಯನ್ನು ತಾವು ಪಡೆದುಕೊಂಡಿದ್ದಾರಂತೆ. ಪಡೆದುಕೊಂಡು ತ್ರೈಲೋಕ್ಯ ಲಕ್ಷ್ಮೀಂ ಭುಜೆ, 3 ಲೋಕದ ಸಂಪತ್ತನ್ನು ಅವರು ಅನುಭವಿಸ್ತಾ ಇದ್ದಾರೆ. ಹೇಗೆ? ಮೃಧೆ ಅಸುರಾನ್ ವಿನಿರ್ಜಿತ್ಯ, ಯುದ್ಧದಲ್ಲಿ ಆ ಅಸುರರನ್ನು, ಯಾರಿಂದ ಹಿಂದೆ ತಾನು ಸೋಲಿಗೆ ಒಳಪಟ್ಟಿದ್ದ ಅಂತಹ ರಾಕ್ಷಸರನ್ನು ಇವಾಗ ಗೆದ್ದಿದ್ದಾನೆ. ಹೇಗೆ? ಏತಾಂ ವಿದ್ಯಾಂ ಅಧಿಗತಃ, ಈ ವಿದ್ಯೆಯ ಪ್ರಭಾವದಿಂದ, ನಾರಾಯಣ ವರ್ಮದ ಪ್ರಭಾವದಿಂದ ಅಸುರರನ್ನೆಲ್ಲ ಇಂದ್ರ ಗೆದ್ದಿದ್ದಾನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ನಮಗೆ ಅನೇಕ ರೀತಿಯ ತಾಪತ್ರಯಗಳು, ಅಥವಾ ಬೇರೆ ಎಲ್ಲೋ ಹೋದಾಗ ಏನೇನೋ ತೊಂದರೆಗಳು, ಯಾರ್ಯಾರೋ ನಮಗೆ ಅವಮಾನ ಮಾಡೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನಾವು ದೊಡ್ಡವರಿಗೆ ಅವಮಾನ ಮಾಡೋದು, ಗೊತ್ತಿದ್ದು ಗೊತ್ತಿಲ್ಲದೆ ಆಗ್ತಕ್ಕಂತಹ ಅನೇಕ ಅಪರಾಧಗಳೇನಿದೆ, ಅದರ ಎಲ್ಲದರಿಂದ ಮುಕ್ತಿಯನ್ನು ಕಳೆದುಕೊಂಡು ಒಂದು ರೀತಿಯ ಅಭಯವನ್ನು ಈ ಸ್ತೋತ್ರದ ಮೂಲಕ ನಾವು ಪಡೆಯಬಹುದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇದರ ಪ್ರಭಾವ ಒಂದು ನಾವು ನೋಡಿದ್ವಿ. ಈಗ ಯಾರು? ಕೌಶಿಕ ಎನ್ನತಕ್ಕಂಥ ಬ್ರಾಹ್ಮಣ ಮುಂದೆ ಹೇಳ್ತಾರೆ, ದಧೀಚಿ ಋಷಿಗಳು ಅವರು ಪ್ರತಿನಿತ್ಯ ಇದರ ಪಾರಾಯಣ ಮಾಡೋರು. ಪಾರಾಯಣ ಮಾಡಿ 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 ಅವರ ಎಲುಬುಗಳಲ್ಲಿ ಅದರ ಶಕ್ತಿಯೆಲ್ಲ ತುಂಬಿತ್ತಂತೆ. ಹಾಗಾಗಿ ವೃತ್ರಾಸುರರನ್ನು ಕೊಲ್ಲಿಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ, ಬ್ರಹ್ಮದೇವರಲ್ಲಿ ದೇವತೆಗಳು
ಬ್ರಹ್ಮದೇವರು ಹೇಳ್ತಾರೆ, ದಧೀಚಿ ಅಂತ ಒಬ್ಬ ಋಷಿಗಳಿದ್ದಾರೆ, ಅವರ ಬಳಿಗೆ ಹೋಗಿ ಅವರು ನಿಮಗೆ ಉಪಕಾರವನ್ನು ಮಾಡ್ತಾರೆ. ಅವರ ಬಳಿಗೆ ಹೋಗಿ ಕೇಳ್ತಾರೆ ಪ್ರಾರ್ಥನೆ, ಏನು ಬಂದಿದ್ದು? ನಮಗೇನು ನಿಮ್ಮ ಮನೆಯಲ್ಲಿರೋ ಒಂದು ಆಯುಧ ಬೇಕು ಅಥವಾ ನಿಮ್ಮಲ್ಲಿರೋ ಏನೋ ಬೇಕು ಅಂತ ಕೇಳಿದರೆ ಕೊಡಬಹುದಿತ್ತು. ಆದರೆ ಅವರು ಬಂದಿರೋದು ಯಾಕೆ ಅಂತ ದಧೀಚಿ ಋಷಿಗಳಿಗೆ ಗೊತ್ತು, ತ್ರಿಕಾಲ ಜ್ಞಾನಿಗಳು. ನನ್ನ ಮೂಳೆಯನ್ನು ಕೇಳಲಿಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅವರು ಕೇಳಿದ್ದಾರೆ ದೇವತೆಗಳು, ಯಾವುದೇ ಆತಂಕ ಇಲ್ಲ, ಅಳಕಿಲ್ಲ, ನಾನು ನನ್ನ ಮೂಳೆಗಳನ್ನು ಕೊಡ್ತೀನಿ. ಮೂಳೆಗಳನ್ನು ಕೊಡ್ತೀನಿ ಅಂದರೆ ನನ್ನ ಮನೇಲಿ ಏನೋ 1 kg ಸಕ್ಕರೆ ಇದೆ ಅದನ್ನು ಕೊಡ್ತೀನಿ ಅಂತಲ್ಲ. ಮೂಳೆ ಕೊಡಬೇಕು ಅಂದರೆ ನನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತು. ಆದರೂ ಕೊಟ್ಟಿದ್ದಾರೆ. ಯಾಕೆ ಅಂದರೆ ದೇವ ಕಾರ್ಯ ನಡೆಯಬೇಕು, ಪರಮಾತ್ಮನ ಸಂಕಲ್ಪ ಅದು ನಡೀಬೇಕು. ಅದಕ್ಕೆ ನನ್ನ ಒಂದು ಅವಯವ ಅದು ಉಪಯೋಗ ಆಗತ್ತೆ ಅನ್ನೋದಾದರೆ ನಾನು ಅವಶ್ಯ ಕೊಡ್ತೀನಿ ಅಂಥೇಳಿ ಅಲ್ಲೇ ದೇಹತ್ಯಾಗ ಮಾಡಿದ್ದಾರೆ, ಪ್ರಾಣವನ್ನು ಬಿಟ್ಟಿದ್ದಾರೆ. ಆ ಮೂಳೆಯನ್ನು ತೆಗೆದುಕೊಂಡಿದ್ದಾರೆ. ಅದೇ ವಜ್ರಾಯುಧ. ವಜ್ರಾಯುಧ ಅಂದರೆ ಬೇರೆ ಯಾವುದಲ್ಲ, ಆ ದಧೀಚಿ ಋಷಿಗಳ ಬೆನ್ನಿನ ಮೂಳೆ, ಅದನ್ನೇ ವಜ್ರಾಯುಧವನ್ನಾಗಿ ಮಾಡಿಕೊಂಡು ವೃತ್ರಾಸುರನನ್ನು ಸಂಹಾರ ಮಾಡಲಿಕ್ಕೆ ಅಂತ ಬಂದಿದ್ದಾನೆ. ಯುದ್ಧ ನಡೀತಾ ಇದೆ, ವೃತ್ರಾಸುರನಿಗೂ ಇಂದ್ರದೇವರಿಗೂ ಯುದ್ಧ ನಡೀತಾ ಇದೆ. ಒಂದು ಸಂದರ್ಭದಲ್ಲಿ ಆ ವಜ್ರಾಯುಧ ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದಾಗ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆಗ ವೃತ್ರಾಸುರ ಯಾರಿಗೆ? ಇಂದ್ರನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ತಗೊಂಡು ನನ್ನ ಸಂಹಾರ ಮಾಡು, ಈ ಥರ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತೇಳಿ ತನ್ನ ಸಂಹಾರವನ್ನು ತಾವೇ ಮಾಡಿಸ್ಕೊಳ್ತಾರೆ. ಯಾರು? ವೃತ್ರಾಸುರ. ರಾಕ್ಷಸನ ಬಾಯಲ್ಲಿ ಅದು ದೇವತಾ ಸ್ತುತಿ ಬರ್ತಾ ಇದೆ. ಕೊಲ್ಲೋನು ನೀನಲ್ಲ, ಕೊಲ್ಲಿಸ್ಕೊಳ್ಳೋನು ನಾನಲ್ಲ, ಕೊಲ್ಲೋನು ಪರಮಾತ್ಮ, ಅವನ ಸಂಕಲ್ಪ ಇದೆ, ಹಾಗಾಗಿ ಇದು ನಡೀಬೇಕು. ಹಾಗಾಗಿ ನೀನೇನು ಯೋಚನೆ ಮಾಡಬೇಡ, ನನ್ನ ಕೈಯಲ್ಲ ನನ್ನ ಪ್ರಾಣವನ್ನೇ ತೆಗಿ, ನಾನೇನು ಹೆದರೋದಿಲ್ಲ. ಯಾಕೆ? ದೇವರ ಸಂಕಲ್ಪ ಇದ್ದಂತೆ ಆಗತ್ತೆ. ಇಲ್ಲಿ ತನಕ ನಿನಗೆ ಪರಮಾತ್ಮನ ಅನುಗ್ರಹ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನಿಂದ ಸೋತಿದ್ದಿ. ಈಗ ನನ್ನ ಏನು ಪ್ರೀತಿ ಇದೆ, ಆದ್ದರಿಂದ ನಿನ್ನನ್ನು ನಾನು ಪರಮಾತ್ಮನ ಅನುಗ್ರಹ ನಿನ್ನ ಮೇಲಿದೆ, ಹಾಗಾಗಿ ನಾನು ಸೋಲ್ತಾ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ವೃತ್ರಾಸುರನನ್ನು ಸಂಹಾರ ಮಾಡುವಂತಹ ಪ್ರಸಂಗ. ವೃತ್ರಾಸುರನನ್ನು ಸಂಹಾರ ಮಾಡಿದ್ದು ಯಾಕೆ ಅಂದರೆ ಈ ವಿಶ್ವರೂಪಾಚಾರ್ಯರು ಇವರಿಗೆಲ್ಲ ಉಪದೇಶ ಮಾಡಿದ್ರಲ್ಲ, ಉಪದೇಶ ಮಾಡಿದ ಮೇಲೆ ಅವರು ಪ್ರತಿನಿತ್ಯ ಹೋಮ ಹವನಾದಿಗಳನ್ನು ಮಾಡಿಸ್ತಾ ಇದ್ರು. ಹೋಮ ಹವನ ಮಾಡಿಸ್ಬೇಕಾದಾಗ ದೇವತೆಗಳಿಗೆ ಬೇಕಾಗಿರತಕ್ಕಂಥ ಎಲ್ಲ ಆಹುತಿಗಳನ್ನು ಕೊಟ್ಟು ಅವರಿಗೆ ಬಲ ಸಿಗುವಂತೆ ಮಾಡ್ತಾಯಿದ್ರು. ಆದರೆ ಇದರ ಜೊತೆಗೆ ಅವರ ತಾಯಿಯ ಸಂಪರ್ಕ ಇತ್ತು. ಅಂದರೆ ರಚನಾ, ಅವಳು ರಾಕ್ಷಸ ಸ್ತ್ರೀ. ಆ ತಾಯಿಯ ಮನೆ ಕಡೆ ಮಮತೆ ಇದ್ದಿದ್ದರಿಂದ, ಮೋಹದಿಂದ ಇಂದ್ರನಿಗೆ ಗೊತ್ತಾಗದಂತೆ ರಹಸ್ಯದಲ್ಲಿ ಅಸುರರಿಗೂ ಆಹುತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಒಂದು ಸಲ ಇಂದ್ರದೇವರಿಗೆ ಗೊತ್ತಾಗಿದೆ. ಬಂದಿದ್ದೇ ಅವರ ತಲೆಯನ್ನು ಕತ್ತರಿಸಿದ. ಯಾರು? ವಿಶ್ವರೂಪಾಚಾರ್ಯರ ತಲೆಯನ್ನು ಕತ್ತರಿಸಿದ. ವಿಶ್ವರೂಪಾಚಾರ್ಯರ ತಲೆಯನ್ನು ಕತ್ತರಿಸಿದ್ದರಿಂದ ಬ್ರಹ್ಮಹತ್ಯಾ ದೋಷ ಬಂತು. ಅವರು ಅಡಗಿ ಕೂತ್ಕೊಂಡಿದ್ದಾರೆ. ಇದಾದ ಮೇಲೆ ತ್ವಷ್ಟೃ ಪ್ರಜಾಪತಿಗೆ ಎಲ್ಲಿಲ್ಲದ ಸಿಟ್ಟು ಬಂದು, ನನ್ನ ಮಗ ತನ್ನ ಪಾಡಕ್ಕೆ ತಾನಿದ್ದ, ಯಾರು ಕರೆದ್ರೂ ಬರಲ್ಲ ಅಂತ ಹೇಳ್ದ, ಬಲವಂತ ಮಾಡಿ ಕರ್ಕೊಂಡು ಹೋದರು, ಆಹುತಿ ಕೊಟ್ಟಿದ್ದಕ್ಕೆ ಈ ಶಿಕ್ಷೆ ಬಂದಿದೆ ಅಂಥೇಳಿ ಯಾಗ ಮಾಡ್ತಾರೆ. ಏನಂತ? ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂಥೇಳಿ ಯಾಗ ಮಾಡಿ ಪಡೆದ ವ್ಯಕ್ತಿನೇ ವೃತ್ರಾಸುರ. ಆದರೆ ಇಲ್ಲಿ ವ್ಯತ್ಯಾಸ ಏನಾಯಿತು ಅಂದರೆ, ಇಂದ್ರನನ್ನು ಕೊಲ್ಲುವ ಮಗನನ್ನು ಪಡೀಬೇಕು ಅಂಥೇಳಿ ಯಾಗ ಮಾಡಿದ್ರು. ಯಾಗ ಮಾಡುವಾಗ ಸ್ವರದಲ್ಲಿ ವ್ಯತ್ಯಾಸ ಆಯಿತು, ಮಂತ್ರ ಅಲ್ಲ, ಸ್ವರದಲ್ಲಿ ವ್ಯತ್ಯಾಸ. ಸ್ವರದಲ್ಲಿ ವ್ಯತ್ಯಾಸ ಆಗಿದ್ದರಿಂದ ಏನಾಯಿತು? ಇಂದ್ರನನ್ನು ಕೊಲ್ಲುವ ಮಗ ಅಲ್ಲ, ಇಂದ್ರನಿಂದ ಸಾಯುವ ಮಗ ಹುಟ್ಟು, ಅವನೇ ವೃತ್ರಾಸುರ. ಇಷ್ಟೆಲ್ಲ ಆಯಿತು ಅಂದರೆ ನಾವು ಎಚ್ಚರದಲ್ಲಿರಬೇಕು. ನಾವು ಮಾತಾಡುವಾಗ ನಮ್ಮ ಮಾತು ಇನ್ನೊಬ್ಬರಿಗೆ ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನು ವಿಚಾರ ಮಾಡಬೇಕು. ಯಾಕೆ ಅಂದರೆ ಒಂದು ಸಣ್ಣ ಸ್ವರದ ವ್ಯತ್ಯಾಸದಿಂದ ಇಂದ್ರನನ್ನು ಕೊಲ್ಲುವನಲ್ಲ, ಇಂದ್ರನಿಂದ ಸಾಯುವ ಮಗ ಹುಟ್ಟುದು. ನಾವು ಕೆಲವೊಂದು ಸಲ ಕೇಳ್ತಾ ಇರ್ತೀವಿ, ನಿಮ್ಮದು ಫಲಾಹಾರ ಆಯಿತಾ? ಅದನ್ನು ಕೇಳಬೇಕಾಗಿರೋದು ಫಲ ಆಹಾರ ಅಂದರೆ ಹಣ್ಣು ಹಂಪಲು ಅಥವಾ ಟಿಫನ್ ಮಾಡಿದ್ದೀರಾ ಅಂತ. ನಾವು ಕೇಳೋವಾಗ ಅಲ್ಪಪ್ರಾಣ ಮಹಾಪ್ರಾಣದ ಬಗ್ಗೆ ಗಮನ ಇಲ್ಲದೆ ಫಲಾಹಾರ ಆಯಿತಾ? ಫಲ ಅಂದರೆ ಹಣ್ಣು ಹಂಪಲು, ಫಲ ಅಂದರೆ ಮಾಂಸ ಅಂತ ಅರ್ಥ. ಹಾಗಾದರೆ ಫಲ ಆಯ್ತು, ನನ್ನ ಫಲಾಹಾರ ಆಗಿದೆ. ನಾವು ತಿಂದಿರೋದು ಫಲ ಅಂದರೆ ಯಾವುದೋ ಒಂದು ಮಾಡಿದ್ದೀವಿ, ತಿಂಡಿ ತಿಂದಿದ್ದೀವಿ, ಆದರೆ ಹೇಳೋದು ಫಲಾಹಾರ. ಈ ಥರ ಎಲ್ಲ ಆಗುತ್ತೆ. ಇನ್ನು ಕೆಲವೊಂದು ಸ್ತೋತ್ರಗಳನ್ನು ಪಾರಾಯಣ ಮಾಡುವಾಗಂತೂ ತುಂಬ ಅಮೃತ್ಯು ಸರ್ವದೃಕ್ ಸಿಂಹ ಅಂತಿರೋದು. ಅಮೃತ್ಯು
ಅದನ್ನು ಕೆಲವರು ಹೇಳಬೇಕಾದಾಗ ಅಮೃತ್ಯು ಸರ್ವದೃಕ್ಸಿಂಹ, ಅಮೃತ್ಯು ಅಂತ ಒತ್ತಿ ಹೇಳ್ತಾರೆ. ಅಮೃತ್ಯು ಅಂದರೆ ಅರ್ಥ ಏನು? ಅಮೃತ್ಯು ಅನ್ನೋದಕ್ಕೆ ಅರ್ಥ, ಅಮೃತ್ಯು ಅನ್ನೋದಕ್ಕೆ ಅರ್ಥ ತುಂಬ ವಿರುದ್ಧವಾದ ಅರ್ಥ. ಅಮೃತ್ಯು ಅಂದರೆ ಅವನಿಗೆ ಮೃತಿ ಇಲ್ಲ, ಯಾರು? ಪರಮಾತ್ಮ. ಅಮೃತ್ಯು ಅಂದರೆ ಅಪ್ ಅಂದರೆ ನೀರು, ಅದರಿಂದ ಯಾರಿಗೆ ಮೃತಿ ಇದೆಯೋ ಅವನನ್ನು ಅಮೃತ್ಯು ಅಂತ ಕರೀತಾರೆ. ಹಾಗಾದರೆ ದೇವರನ್ನು ನಾವು ಅಮೃತ್ಯು ಅಂತ ಕರಿಬೇಕೋ ಅಮೃತ್ಯು ಅಂತ ಕರಿಬೇಕು? ಅಮೃತ್ಯು ಅಂತ ಕರಿಬೇಕು. ಆದರೆ ಗಮನ ಇಲ್ಲದೆ ಅಮೃತ್ಯು ಸರ್ವದೃಕ್ಸಿಂಹ ಈ ಥರ. ಆಮೇಲೆ ಇದರಲ್ಲಿ ಅಣುಭಾಷ್ಯದಲ್ಲಿ ಬರುತ್ತೆ, ಏನದು ವೇದ್ಯೈಹಿ ವೇದ್ಯ ಅಂತ ಬರುತ್ತೆ. ಅಲ್ಲ, ಅದಲ್ಲ, ವೇದ್ಯ ಅಂತೇನೋ ಒಂದು ಮಾತು ಬರುತ್ತೆ. ಅಂದರೆ ವೇದಗಳಿಂದ ವೇದ್ಯ, 3ನೇ ಅಧ್ಯಾಯದಲ್ಲೇನೋ ಬರುತ್ತೆ, ಅದು ಸರಿಯಾಗಿ ನೆನಪು. ಜ್ಞೇಯೋ ನ ವೇದ ಶೂದ್ರಾದ್ಯೈ ಕಂಪಕೋನ್ಯಶ್ಚ ಜೀವತಃ. ಅದಿರೋ ವಾಕ್ಯ ಜ್ಞೇಯ ನ ವೇದಾದ್ಯೈ, ಜ್ಞೇಯೋ ನ ವೇದಾದ್ಯೈ ಕಕೋನ್ಯಶ್ಚ ಜೀವತಃ. ಜ್ಞೇಯೋ ನ ವೇದ್ಯಾದ್ಯೈ ಅಂತ ತಪ್ಪು ಹೇಳೋದು, ಜ್ಞೇಯ ನ ವೇದಾದ್ಯೈ. ಹೀಗೆ ಅದನ್ನು ಉಚ್ಚಾರಣೆ ಮಾಡೋದರಲ್ಲಿ ನಾವು ವ್ಯತ್ಯಾಸ ಬಿಟ್ಟರೆ ವಿರುದ್ಧವಾದ ಅರ್ಥ ಕೊಟ್ಬಿಡುತ್ತೆ. ಹಾಗಾಗಿ ಇಂತಹ ಎಚ್ಚರದಲ್ಲಿ ನಾವು ಇರಬೇಕು ಅನ್ನೋ ಪ್ರಸಂಗ ಇದು ವಿಶ್ವರೂಪಾಚಾರ್ಯರಿಗೆ ಆಗಿದ್ದರು. ಅವ್ರಿಗೇನು ವರ್ಣಗಳ ವ್ಯತ್ಯಾಸ ಮಾಡಲಿಲ್ಲ, ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಮಾಡಲಿಲ್ಲ, ಆ ಸ್ವರದಲ್ಲೇ ವ್ಯತ್ಯಾಸ ಆಯಿತು. ಸ್ವರದಲ್ಲಿ ವ್ಯತ್ಯಾಸ ಆದದ್ರಿಂದ ಇಂದ್ರನನ್ನು ಕೊಲ್ಲುವ ಮಗ ಅಲ್ಲ, ಇಂದ್ರನಿಂದ ಸಾಯುವ ಮಗ ಹುಟ್ಟಿದ್ದ. ಹಾಗೆ ನಮ್ಮ ಏರಿಳಿತಗಳಿಂದ ಕೇಳೋರಿಗೆ ಅದು ಬೇರೆ ಅರ್ಥನೇ ಕೊಡುತ್ತೆ. ನೀ ಮಹಾನುಭಾವ ಅಂದರೆ ಆ ಸ್ವರದಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡಿಬಿಟ್ರೆ ಹೇಳೋ ಅರ್ಥಕ್ಕಿಂತಲೂ ವಿರುದ್ಧವಾದ ಅರ್ಥ ಕೊಟ್ಬಿಡೋದು. ಹಾಗಾಗಿ ಮಾತಾಡುವಾಗ ಎಚ್ಚರದಲ್ಲಿರಬೇಕು. ಅದರಲ್ಲೂ ದೇವತಾ ಸ್ತೋತ್ರಗಳನ್ನು ಪಾರಾಯಣ ಮಾಡುವಾಗಲಂತೂ ತುಂಬ ಅಂದರೆ ತುಂಬ ಜಾಗರೂಕರಾಗಿ ಮೈಯೆಲ್ಲ ಕಣ್ಣು ಮಾಡ್ಕೊಂಡಿರಬೇಕು. ಕೆಲವೊಂದು ಸಲ ಎಲ್ಲಿಂದನೋ ಎಲ್ಲಿಗೋ ಹೋಗುತ್ತೆ. ಅಮೃತಾಂಶೋದ್ಭವೋ ಭಾವ ಅನ್ನೋದು ಅಮೃತಾಂಶೋ ಅಮೃತವಪುಹು, ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಅಲ್ಲಿಗೂ ಹೋಗುತ್ತೆ. ಹಾಗಾಗಿ ಒಂದೊಂದು ಸಲ ಕೃಷ್ಣಾಷ್ಟೋತ್ರದಿಂದ ವೆಂಕಟೇಶ ಸ್ತೋತ್ರಕ್ಕೆ, ವೆಂಕಟೇಶ ಸ್ತೋತ್ರದಿಂದ ವಿಷ್ಣು ಸಹಸ್ರನಾಮಕ್ಕೆ, ಹೀಗೆ ತಿರುಗಾಡ್ತಾನೆ ಇರ್ತೀವಿ. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅಂದರೆ ನಮ್ಮಲ್ಲಿ ಎಷ್ಟು ಶ್ರದ್ಧೆ ಕಡಿಮೆ ಆಗಿದೆ ಅನ್ನೋದಕ್ಕೆ ಇದೆಲ್ಲ. ಆ ಪದಗಳ ಬಗ್ಗೆ ಏನು ಪದ, ಆ ಪದದ ಗುಣ ಏನು, ಅದು ದೇವರನ್ನು ಈ ಪದದಿಂದ ಯಾಕೆ ಕರೀತಾರೆ, ಏನು ಅರ್ಥ, ಯಾವುದ್ರ ಬಗ್ಗೆ ಗಮನ ಇಲ್ಲ. ಸುಮ್ಮನೆ ಒಂದು ಟೇಪ್ ರೆಕಾರ್ಡರ್ ಅದು ಹೇಳುತ್ತೆ, ನಾವು ಹೇಳ್ತೀವಿ, ಅದು ಜಡ ಪದಾರ್ಥ, ನಾವು ಜೀವರು ಚೇತನ, ಇಷ್ಟು ಬಿಟ್ಟರೆ ಯಾವ ವ್ಯತ್ಯಾಸ ಇಲ್ಲ. ಆದರೆ ನಾವು ದೇವರ ಮುಂದೆ ನಿಂತು ಕೇಳೋವಾಗ ನನ್ನಷ್ಟು ನಾನು ಇಂಥ ಸ್ತೋತ್ರಗಳನ್ನು ಪಾರಾಯಣ ಮಾಡಿದ್ದೀನಿ, ಇಷ್ಟು ಮಾಡಿದ್ದೇನೆ, ಹಾಗಾಗಿ ನನಗೆ ಈ ಕ್ಷಣವೇ ನೀನು ನನಗೆ ಮೋಕ್ಷ ಕೊಡಬೇಕು ಅನ್ನೋ ಆತ್ರದಲ್ಲಿ ನಾವಿರ್ತೀವಿ. ಈಗ ಆತ್ರದಲ್ಲಿ ನಾವಿರೋದಾದರೆ ಅದೆಷ್ಟು ಸಿಡಿಗಳು, ಎಷ್ಟು ಟೇಪ್ ರೆಕಾರ್ಡರ್ಗಳು, ಅದೆಷ್ಟು ಮೋಕ್ಷಕ್ಕೆ ಹೋಗಿರ್ಬೇಕು. ಹಾಗಾದರೆ ನಾವಾದರೂ ಒಂದು ಸಲ ತುಂಬ ಫಾಸ್ಟ್ ಹೇಳ್ತೀವಿ, ಒಂದು ಸಲ ನಿಧಾನ ಹೇಳ್ತೀವಿ. ಟೇಪ್ ರೆಕಾರ್ಡರ್ ಹಾಗಲ್ಲ, ಅಥವಾ ಸಿಡಿಗಳು ಹಾಗಲ್ಲ. ಒಂದು ಸಲ ಅದನ್ನು ರೆಕಾರ್ಡ್ ಮಾಡಿಟ್ರೆ ಎಷ್ಟೇ ಸಲ ಹಾಕಿದ್ರು ಅದು ಎಷ್ಟು ಸಮಯ ಇದೆ ಅಷ್ಟೇ ಸಮಯದಲ್ಲಿ ಮುಗಿಸೋದು. ಒಂದು ರೀತಿ ನಮಗಿಂತಲೂ ಅದಕ್ಕೆ ಶ್ರದ್ಧೆ ಇದೆ ಅಂತ ಅನ್ನಬಹುದು. ಚೇತನ ಅಲ್ಲ, ಆದ್ದರಿಂದ ಹೇಳಲಿಕ್ಕೆ ಬರಲ್ಲ. ಅಂದರೆ ಇಷ್ಟು ನಾವು ಕೆಳಮಟ್ಟದಲ್ಲಿದ್ದೇವೆ. ಆದರೆ ನಾವು ಕೇಳುವಾಗ ಮಾತ್ರ ನಾವು ಆದಮೇಲೆ ಉಳಿದ ದೇವತೆಗಳು ಅನ್ನೋ ಭಾವನೆಯಲ್ಲಿರ್ತೀವಿ. ನಾವು ಅಷ್ಟು ಸಾಧನೆ ಮಾಡಿದ್ದೇನೆ, ಹಂಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಎಲ್ಲ ಮಾಡ್ತಿರ್ತೀವಿ. ಈ ಥರದ್ದೆಲ್ಲ ನಮ್ಮಲ್ಲಿ ನಡೀತಾ ಇರುತ್ತೆ. ಯಾವುದಾದ್ರೂ ಜಪ ಮಾಡುವಾಗ ಅದರ ಅಕ್ಷರಗಳ ಎಷ್ಟು ಅಕ್ಷರ ಇದೆ, ಹೇಗೆ ಉಚ್ಚಾರಣೆ ಮಾಡಬೇಕು, ಅಲ್ಪಪ್ರಾಣ ಮಹಾಪ್ರಾಣಗಳು, ಇದ್ರ ಎಲ್ಲದರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಇಲ್ಲಾಂದರೆ ಅಲ್ಪಪ್ರಾಣ ಮಹಾಪ್ರಾಣ ಅನ್ನೋ ವ್ಯವಸ್ಥೆಯೇ ಬೇಕಾಗಿರಲಿಲ್ಲ. ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಒಂದೊಂದು ವರ್ಣದಲ್ಲೂ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಆ ಸ್ವರಗಳು ಕೂಡ ವೇದದಲ್ಲಿ ಬರುವಂಥ ಸ್ವರಗಳು ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡುತ್ತೆ ಅಂತ ಹೇಳ್ತಾರೆ. ಇಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಅದರ ಬಗ್ಗೆ ಗಮನವೇ ಇಲ್ಲ ನಮಗೆ. ಸುಮ್ಮನೆ ಯಾಂತ್ರಿಕವಾದ ಸ್ತೋತ್ರ ಪಾರಾಯಣ ತಲೆ ತುಟಿಯಲ್ಲಿ ಮಾತ್ರ ಅಲಗಾಡ್ತಾ ಇರುತ್ತೆ. ನಮ್ಮ ತಲೆ ಇನ್ನೆಲ್ಲೋ ಇರುತ್ತೆ, ಬುದ್ಧಿ ಇನ್ನೆಲ್ಲೋ ಇರುತ್ತೆ, ಮನಸ್ಸಿನೆಲ್ಲೋ ಇರುತ್ತೆ. ಸುಮ್ಮನೆ ಯಾಂತ್ರಿಕವಾಗಿ ಹೋಗ್ತಾ ಇರುತ್ತೆ. ಒಂದು ಸಲ ಎಲ್ಲಿಂದ ಎಲ್ಲಿಗೂ ಹೋಗಿ, ಎಲ್ಲಿಂದನೋ ಎಲ್ಲಿಗೂ ಹೋಗಿ, ಅಯ್ಯೋ ಇನ್ನೂ ನಾನು ಇಷ್ಟೊತ್ತು ಮಾಡ್ತಾ ಇದ್ದೆ, ಇನ್ನೂ ವೆಂಕಟೇಶ ಸ್ತೋತ್ರ ಮುಗಿದಿಲ್ವಾ? ಇರೋದೊಂದು 10-15 ಶ್ಲೋಕ, 1 ಗಂಟೆ ಆದರೂ ಇನ್ನೂ ಮುಗಿದಿರಲ್ಲ. ಇದ್ದ ಕಡೆಯೇ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ.
ಹಾಗಾದರೆ ಇಂತಹ ಶ್ರದ್ಧೆ ನಮಗಿರೋದ್ರಿಂದ ನಮಗೇನಾಗತ್ತೆ, ಇಂದ್ರನನ್ನು ಗೆಲ್ಲುವ ಮಗ ಅಲ್ಲ, ಅಂದರೆ ಇಂದ್ರನ ಅನುಗ್ರಹ ಪಡೆದುಕೊಳ್ಳಂತಹ ಮಕ್ಕಳು ನಮಗೆ ಸಿಗಲ್ಲ, ಅಥವಾ ನಾವೇ ಇಂದ್ರನ ಅನುಗ್ರಹ ಪಡೆದುಕೊಳ್ಳಲಿಕ್ಕೆ ಯೋಗ್ಯರಾಗೋದಿಲ್ಲ. ಏನಾಗತ್ತೆ, ಇಂದ್ರನಿಂದ ಸಾಯುವಂತಹ ಮಗ, ಅಂದರೆ ಇಂದ್ರನ ತಿರಸ್ಕಾರಕ್ಕೆ ನಾವು ಪಾತ್ರರಾಗ್ಬಿಡ್ಬೇಕಾಗತ್ತೆ. ದೇವತೆಗಳು ಯಾಕೆ ನಮಗೆ ಸಹಾಯ ಮಾಡ್ತಾ ಇಲ್ಲ, ಪರಮಾತ್ಮ ಯಾಕೆ ನಮಗೆ ಅನುಗ್ರಹ ಮಾಡ್ತಾ ಇಲ್ಲ? ಯಾಕೆ ಅಂದರೆ ನಾವು ಅವ್ರನ್ನ ಬೈತಾ ಇದ್ದೀವಿ. ಹೊಗಳೋದು ಬಿಟ್ಟು ಬೈತಾ ಕೂತ್ರೆ, ಅಮೃತ್ಯು ಅಂತೇಳಿ ಅವನನ್ನು ಹೊಗಳಬೇಕು, ಅದನ್ನು ಬಿಟ್ಟು ನಿನಗೆ ನೀರಿಂದ ಮರಣ ಇದೆ, ಯಾರಿಗೆ ಸಂತೋಷ ಆಗತ್ತಿದೆ? ಹಾಗೆ ಇಂತಹ ಕೆಲಸಗಳು ನಮ್ಮಿಂದ ನಡೀತಾ ಇರೋದರಿಂದ ದೇವತೆಗಳ ಅನುಗ್ರಹ ಆಗೋದಲ್ಲ, ದೇವತೆಗಳನ್ನು ಗೆಲ್ತಾ ಇಲ್ಲ ನಾವು ಪ್ರೀತಿಯಿಂದ. ಮತ್ತೇನು ಮಾಡ್ತಾ ಇದ್ದೀವಿ, ಆ ವೃತ್ರಾಸುರನಂತೆ ದೇವತೆಗಳಿಂದ ಹತರಾಗ್ತಾ ಇದ್ದೀವಿ, ಹತಾಶೆಗೊಳಗಾಗ್ತಾ ಇದ್ದೀವಿ. ಅವ್ರು ನಮಗೇನು ಮಾಡ್ತಿಲ್ಲ ಇನ್ನೊಬ್ಬರ ಕೈ ತೋರಿಸ್ತಿದ್ದೀವಿ ಹೊರತು ನಮ್ಮ ಮುಖ ನಮಗೆ ಕಾಣ್ತಾ ಇಲ್ಲ. ನಾವೇನು ಅಪರಾಧ ಮಾಡ್ತೀವಿ, ನಮ್ಮ ಬೆನ್ನು ನಮಗೆ ಕಾಣಲ್ಲ ಅಂತಾರಲ್ಲ, ಹಾಗೆ ನಮ್ಮಲ್ಲಿರತಕ್ಕಂತಹ ಅನೇಕ ದೋಷಗಳನ್ನು ಕಾಣದೆ ಅದನ್ನು ಮರೆಮಾಚಿಕೊಂಡು ಇನ್ನೊಬ್ಬರಲ್ಲಿ ದೋಷ ಇದೆ, ಎಲ್ಲಿ ತನಕ, ದೇವರ ತನಕನೂ ಹೋಗ್ತೀವಿ. ಬಾಯಲ್ಲಿ ಹೇಳುವಾಗ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ನಿರ್ದುಷ್ಟ, ಅವನಲ್ಲಿ ಯಾವ ದೋಷಗಳು ಇಲ್ಲ ಅಂತ. ಆದರೆ ಕೆಲವೊಂದು ಸಲ ಹೇಳ್ತೀವಿ ಅವನಿಗೆ ಕರುಣೆ ಇಲ್ಲ, ಅವನ ಕಲ್ಲು, ಹಾಗೆ ಹೀಗೆಲ್ಲ ಬೈತೀವಿ. ಹಾಗಾದರೆ ಅವನಲ್ಲಿ ದೋಷವನ್ನು ಆರೋಪ ಮಾಡ್ತಾ ಇದ್ದೀವಿ. ನಾವು ಮಾತ್ರ ನಾನು ಚೆನ್ನಾಗಿ ಪಾರಾಯಣ ಮಾಡಿದೆ, ಆದರೆ ದೇವರೇ ಯಾಕೋ ಕರುಣೆ ತೋರ್ತಾ ಇಲ್ಲ. ಹಾಗಾದರೆ ಇನ್ನೊಬ್ಬರಲ್ಲಿ ದೋಷ ಹುಡುಕ್ತಿದ್ದೀವಿ, ನಮ್ಮಲ್ಲಿರೋ ದೋಷಗಳನ್ನು ನಾವು ನೋಡ್ಕೊಳ್ತಾ ಇಲ್ಲ. ಹಾಗಾದರೆ ಇದರ ಅಭಿಪ್ರಾಯ, ನಾವು ಅವರನ್ನು ಗೆಲ್ಲೋದಂದರೆ ಪ್ರೀತಿಯಿಂದ ಗೆಲ್ಲಬೇಕು ದೇವತೆಗಳನ್ನು, ಪರಮಾತ್ಮನನ್ನು. ಆದರೆ ಅವರನ್ನು ಬೈಯೋ ಮೂಲಕ ನಮಗೆ ಗೊತ್ತಿಲ್ಲದೇನೆ ಅವರ ಅವಕೃಪೆಗೆ ನಾವು ಪಾತ್ರರಾಗ್ತೇವೆ, ಅವರ ಸಿಟ್ಟಿಗೆ ನಾವು ಗುರಿಯಾಗ್ತಾ ಇದ್ದೇವೆ, ಅವರಿಂದ ಹತಾಶರಾಗ್ತಾ ಇದ್ದೇವೆ ವೃತ್ರಾಸುರನಂತೆ. ಹಾಗಾಗಿ ಇದು ಆಗಬಾರದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಂದ್ರದೇವರು ಅವ್ರಿಗೆ ಆಶ್ಚರ್ಯ ಆಯಿತು. ಒಬ್ಬ ಅಸುರನ ಬಾಯಲ್ಲಿ ಈ ಥರ ಬರ್ತಾ ಇದೆ ಅಂದರೆ ಏನರ್ಥ ಇದು ಅನ್ನೋದಕ್ಕೋಸ್ಕರ ಅವ್ರನ್ನ ಕೇಳಿದಾಗ ತನ್ನ ವೃತ್ತಾಂತವನ್ನು ವೃತ್ರಾಸುರ ಹೇಳ್ಕೊಳ್ತಾ ಇದ್ದಾನೆ. ನಾನು ಏನಾಗಿದ್ದೆ ಅದನ್ನು ಕೇಳ್ತಾ ಇರೋದು. ಇಷ್ಟು ಪರಮಾತ್ಮನ ತತ್ವಜ್ಞಾನ ನಿನ್ನಲ್ಲಿದೆ ಅಂತಂದರೆ ನೀನು ಯಾವುದೋ ನಿಮಿತ್ತದಿಂದ ಅಸುರನಾಗಿರೋದು. ಹಾಗಾದರೆ ಏನಾಯ್ತಿದು ಅಂತ ಕೇಳಿದಾಗ ಅದಕ್ಕೆ ಹಿಂದೆ ನಾನು ಚಿತ್ರಕೇತು ಎಂಬತಕ್ಕಂಥ ರಾಜನಾಗಿದ್ದೆ. ಅಲ್ಲಿ ನನಗೆ ತುಂಬ ಕಾಲದವರೆಗೆ ಮಕ್ಕಳಾಗಿರಲಿಲ್ಲ. ತುಂಬ ಜನ ಹೆಂಡತಿಯರಿದ್ದಾರೆ, ಮಕ್ಕಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಷ್ಟು ಜನನ ಮದುವೆ ಆದೆ, ಏನಾದರೂ ನನಗೆ ಮಕ್ಕಳಾಗಿಲ್ಲ. ಕೊನೆಗೆ ಯಾವುದೋ ಒಂದು ನಿಮಿತ್ತದಿಂದ, ಪುಣ್ಯ ಪ್ರಭಾವದಿಂದ ಆ ಅಷ್ಟೂ ಜನರಲ್ಲಿ ಯಾರಿಗೂ ಒಬ್ಬಳಿಗೆ ಸಂತಾನ ಆಗಿದೆ, ಒಂದೇ ಒಂದು ಗಂಡು ಮಗು. ಪ್ರಾರಂಭದಲ್ಲಿ ಎಲ್ರಿಗೂ ಸಂತೋಷ ಆಯಿತು, ಈ ಮಗುವನ್ನು ನಾವು ತಾಯಿ ಅಂತ ಸಾಕಬಹುದು ಅನ್ನೋ ರೀತಿಯಲ್ಲಿ ಎಲ್ರಿಗೂ ಸಂತೋಷ ಆಗಿದೆ. ಅವನು ಯಾವಾಗ ಬೆಳೀಲಿಕ್ಕೆ ಪ್ರಾರಂಭ ಆದ, ತನ್ನ ತಾಯಿಯನ್ನು ಮಾತ್ರ ಪ್ರೀತಿಯಿಂದ ನೋಡ್ತಾ ಇದ್ದಾನೆ, ಉಳಿದವರಲ್ಲಿ ಅಷ್ಟು ಪ್ರೀತಿ ಇಲ್ಲ. ಹಾಗಾದರೆ ಅವರಿಗೆ ಹೊಟ್ಟೆ ಕಿಚ್ಚಾಯಿತು. ಹಾಗಾದರೆ ಇವನು ಇಷ್ಟು ಪ್ರೀತಿಯಿಂದ ಬೆಳೆಸಿ ನಮ್ಮನ್ನು ತಾಯಿ ಅಂತ ನೋಡೋದಿಲ್ಲ ಅಂದರೆ ಹಾಗಾದರೆ ಅವಳಿಗೂ ಇದು ಸಿಗಬಾರ್ದು, ಆ ಭಾಗ್ಯ ಸಿಗಬಾರ್ದು ಅಂಥೇಳಿ ವಿಷ ಹಾಕಿ, ಬೆಳೆಸಿದ ತಾಯಂದಿರೇನೆ ವಿಷ ಹಾಕಿ ಅವನನ್ನು ಕೊಲ್ಬಿಡ್ತಾನೆ. ಇದು ಗೊತ್ತಾಯಿತು ಚಿತ್ರಕೇತು ರಾಜನಿಗೆ ಗೊತ್ತಾಗಿದೆ, ತುಂಬ ವ್ಯಥೆ ಪಡ್ತಾನೆ, ಬ್ರಹ್ಮದೇವರನ್ನು ಬೈತಾನೆ. ಅಹೋವಿಧಾತಸ್ತ್ವಮ ಅತೀವ ಬಾಲಿಶಃ. ಬ್ರಹ್ಮದೇವರನ್ನು ಬೈಯೋದು ಹೇಗೆ ಅಂದರೆ, ನಿನಗೆ ತುಂಬ ಬುದ್ಧಿ ಕೆಟ್ಟಿದೆ, ನಿನಗೆ ಬುದ್ಧಿನೇ ಇಲ್ಲ. ಯಾಕೆ? ಯಾರನ್ನ ಕರ್ಕೊಂಡು ಹೋಗಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ನಿನಗೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಇನ್ನೂ ಜೀವನ ನಡೆಸುವಂಥವರು, ಮುಂದೆ ಎಷ್ಟೋ ಜೀವನ ಇದೆ, ಅವರನ್ನು ಉಳಿಸ್ಬೇಕು. ವೃದ್ಧರನ್ನು ಇನ್ನೇನು ಅವ್ರದ್ದು ಎಲ್ಲ ಕೆಲಸ ಮುಗಿದು ಹೋಗಿದೆ, ಇನ್ನೇನಿಲ್ಲ, ಇದ್ದು ಮಾಡುವಂಥದ್ದು ಏನಿಲ್ಲ. ದೇಹ ಮಾತು ಕೇಳ್ತಾ ಇಲ್ಲ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಎಲ್ಲ ಇದೆ, ನಾನಾ ರೀತಿಯ ಅನಾರೋಗ್ಯಗಳು. ಹಾಗಾದರೆ ಅಂಥವ್ರನ್ನ ನೀನು ಕರ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ವಿಪರೀತವಾಗಿ ಮಾಡ್ತಾ ಇದೆಯಾ. ಹಾಗಾಗಿ ಅಹೋವಿಧಾತಸ್ತ್ವಂ ಅತೀವ ಬಾಲಿಶಃ ಅಂತ ಬೈದಾಗ ನಾರದರು ಬರ್ತಾರಲ್ಲಿ. ನಾರದರು ಬಂದು ಕೇಳ್ತಾರೆ, ಏನಾಯಿತು? ಈಗ ನೋಡಿ, ನನ್ನ ಮಗ ಸತ್ತಿದ್ದಾನೆ. ಯಾರು ನಿನ್ನ ಮಗ? ಇವನು ಇಷ್ಟು ದಿವಸ ನನ್ನ ಜೊತೆ ಇದ್ನಲ್ಲ, ಹುಚ್ಚ, ನಿನ್ನ ಮಗ ಅಲ್ಲ. ಈ ಜನ್ಮದಲ್ಲಿ ನಿನ್ನ ಮಗ ಆಗಿರ್ಬೋದು, ಹಿಂದಿನ ಜನ್ಮದಲ್ಲಿ ನಿನಗೆ ದ್ವೇಷ ಮಾಡೋನಾಗಿರ್ಬೋದು, ನಿನ್ನ ಶತ್ರು ಆಗಿರ್ಬೋದು, ಅಥವಾ ನಿನಗೆ ಸಂಬಂಧ ಪಡದೇ ಇರತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಇನ್ನು ಅನೇಕ ಜನ್ಮಗಳಲ್ಲಿದೆ, ಅಲ್ಲಿ ಯಾರಂತ ಹೇಗೆ ಗುರುತಿಡಿತಿ? ಈ ಜನ್ಮದಲ್ಲಿ ಇದ್ದವರು ಮಾತ್ರ ನನ್ನ ಹೆಂಡತಿ ಮಕ್ಕಳು ಅಂತಂದರೆ ಎಷ್ಟೋ ಜನ್ಮದಲ್ಲಿ ಹೆಂಡತಿ ಮಕ್ಕಳು ಯಾರ್ಯಾರೋ ಇದ್ದಾರೆ. ಹಾಗಾದರೆ ಅವರೆಲ್ಲ ಯಾರು? ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲ, ನನಗೆ ಮಗ ಬೇಕು ಅಂತ ಹಠ ಮಾಡ್ತಿದೆಯಲ್ಲ, ಆ ಜೀವನನ್ನು ಕರೆಸ್ತೀನಿ.
ಅವನು ಒಪ್ಕೊಂಡ್ರೆ ನಾನು ಬದುಕಿಸ್ತೀನಿ ಅಂಥೇಳಿ ನಾರದರು ಆ ಜೀವನನ್ನು ಕರೆಸ್ತಾರೆ. ಆ ವ್ಯಕ್ತಿ ಬರ್ತಾನೆ, ಏನು ನನ್ನ ಕರೆದದ್ದು? ಅಲ್ಲ, ಇವನೇನು ನಿನ್ನನ್ನು ಮಗ ಅಂತ ಕರಿತಾ ಇದ್ದಾನೆ, ಅವನು ನಿನಗೆ ಆ ತಂದೆಯಂತೆ. ಯಾರು ನನಗೆ ತಂದೆ? ಸುಮಾರು ಜನ ತಂದೆ ಆಗಿ ಹೋಗಿದ್ದಾರೆ. ಯಾರನ್ನು ಎಲ್ಲರೂ ಈ ಥರ ಕರಿತಾ ಕೂತ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಇರೋನು ನಾನು ಒಬ್ಬನೇ ಜೀವ. ಈ ಜನ್ಮದಲ್ಲಿ ಇವನು ತಂದೆ ಅನ್ನೋ ಕಾರಣಕ್ಕಾಗಿ ಇವನು ಕರಿತಾನೆ, ಹಿಂದಿನ ಜನ್ಮದಲ್ಲಿ ಇನ್ಯಾರೋ ತಂದೆ ಅವನು ಕರಿತಾನೆ, ಮತ್ತು ಇನ್ಯಾರ್ಯಾರೋ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಕರಿತಾ ಕೂತ್ರೆ ನಾನು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಹಾಗಾದರೆ ನನಗೆ ಯಾವ ಸಂಬಂಧ ಇಲ್ಲ, ಇಲ್ಲಿ ಕಳೆದು ಹೋಗಿದೆ, ನನ್ನನ್ನು ನನ್ನನ್ನು ಬಿಟ್ಟು ಬಿಡಿ ಅಂತ ಹೋಗ್ಬಿಡ್ತಾನೆ. ಅಂತಹ ಚಿತ್ರಕೇತು ಎಂಬತಕ್ಕಂತಹ ರಾಜ ಒಂದು ಸಲ ವಿಮಾನದಲ್ಲಿ ಹೋಗಬೇಕಾದ್ರೆ ರುದ್ರದೇವರು ಪಾರ್ವತಿ ದೇವಿಯರು ಏಕಾಂತದಲ್ಲಿದ್ದಾಗ ಅಪಹಾಸ್ಯ ಮಾಡ್ತಾನೆ. ಅಪಹಾಸ್ಯ ಮಾಡಿದ ಪ್ರಭಾವದಿಂದ ಪಾರ್ವತಿ ದೇವಿ ಶಾಪವನ್ನು ಕೊಡ್ತಾರೆ, ನೀನು ಅಸುರನಾಗಿ ಅವತಾರ ಮಾಡು. ಆ ನಿಮಿತ್ತದಿಂದ ನಾನು ವೃತ್ರಾಸುರನಾಗಿ ಅವತಾರ ಮಾಡಿದ್ದೇನೆ. ಈಗ ನಿನ್ನಿಂದ ನನಗೆ ಇದರ ಜನ್ಮದಿಂದ ಬಿಡುಗಡೆ ಸಿಗ್ತಾ ಇದೆ. ಹಾಗಾಗಿ ಪರಮಾತ್ಮನ ಪ್ರೇರಣೆ ಇದೆ, ಪರಮಾತ್ಮನ ಅನುಗ್ರಹ ನಿನ್ನಲ್ಲಿದೆ, ಹಾಗಾಗಿ ನನ್ನನ್ನು ಸಂಹಾರ ಮಾಡು ಅಂಥೇಳಿ ತಾನೇ ಕೇಳಿ ಸಂಹಾರ ಮಾಡಿಸ್ಕೊಳ್ತಾನೆ. ಅದು ತಾನು ಮತ್ತೆ ತನ್ನ ರೂಪಕ್ಕೆ ಸೇರಿಕೊಳ್ತಾನೆ. ಹೀಗೆ ವೃತ್ರಾಸುರನನ್ನು ಸಂಹಾರ ಮಾಡಿ ಮತ್ತೆ ಪಾಪಕ್ಕೆ ಒಳಗಾಗಿದ್ದಾನೆ ಅಂತ ಕಾರಣದಿಂದ ತಪಸ್ಸನ್ನೆಲ್ಲ ಮಾಡಿ ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿದ್ರಿಂದ ಬ್ರಹ್ಮಹತ್ಯೆ ದೋಷ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸರೋವರದಲ್ಲಿ ಕಮಲದ ದಂಟಿನಲ್ಲಿ ನಾಳದಲ್ಲಿ ಕೂತು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಂದ್ರ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಹುಷನನ್ನು ಇಂದ್ರ ಪದವಿಗೆ ತರ್ತಾರೆ. ಅವನು ಅಚಾತುರ್ಯವನ್ನು ಮಾಡಿಕೊಂಡು ಸಪ್ತಋಷಿಗಳ, ಅದರಲ್ಲೂ ವಿಶೇಷವಾಗಿ ಅಗಸ್ತ್ಯರ ಶಾಪಕ್ಕೆ ಒಳಗಾಗಿ ತಾನು ಘಟಸರ್ಪನಾಗಿ ಕೆಳಗೆ ಬೀಳ್ತಾನೆ. ಮುಂದೆ ಅಂದರೆ ಭೀಮಸೇನ ದೇವರಿಂದ ಆ ಬಿಡುಗಡೆಯನ್ನು ಗೊಳ್ತಾನೆ ಅನ್ನೋ ಅನೇಕ ವಿಚಾರಗಳು. ಈ ಸಂದರ್ಭದಲ್ಲಿ ದಿತಿದೇವಿಗೆ ಒಂದು ಸ್ವಲ್ಪ ಖೇದ ಆಗಿದೆ, ದುಃಖ ಆಗಿದೆ. ಹೇಗಾದರೂ ಮಾಡಿ ದೇವತೆಗಳನ್ನು ಗೆಲ್ಲಬಹುದಾದ ಮಕ್ಕಳನ್ನು ಪಡಿಬೇಕು ಅಂಥೇಳಿ ಕಶ್ಯಪ ಋಷಿಗಳಿಗೆ ತಿಳಿಸ್ದೇನೆ ಅವರ ಜೊತೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಮಕ್ಕಳನ್ನು ಪಡೀಬೇಕು ಅಂತಿರ್ತಾರೆ. ಆ ಸಂದರ್ಭದಲ್ಲಿ ಪುಂಸವನದ ವಿಚಾರಗಳನ್ನೆಲ್ಲ ಕಶ್ಯಪ ಋಷಿಗಳು ದಿತಿದೇವಿಗೆ ಹೇಳಿದಾಗ ಅದರಂತೆ ಚಾಚೂ ತಪ್ಪದಂತೆ ಮಾಡ್ತಾಳೆ. ಆಮೇಲೆ ಕಶ್ಯಪ ಋಷಿಗಳಿಗೆ ಅರ್ಥ ಆಗತ್ತೆ, ಈ ದೇವತೆಗಳನ್ನು ಮಟ್ಟ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಳು ಗರ್ಭಧಾರಣೆ ಮಾಡಿದ್ದಾಳೆ, ಅದು ಒಳ್ಳೆಯದಲ್ಲ ಅಂತ ಹೇಳಿ ಬೈದಿದ್ದಾರೆ. ಆ ಸಂದರ್ಭದಲ್ಲಿ ಇಂದ್ರದೇವರು ದ್ವಿತೀಯ ಗರ್ಭವನ್ನು ಪ್ರವೇಶ ಮಾಡಿ ಆ ಗರ್ಭದಲ್ಲಿ ಬೆಳೆಯುವಂಥವರನ್ನು 48 ತುಂಡುಗಳಾಗಿ ಮಾಡಿದ್ದಾರೆ. ಅವರೇ ಮರುದ್ದೇವತೆಗಳು. ಅವರ ಜನ್ಮ ಆಗತ್ತೆ. ಆಮೇಲೆ ವಿಸ್ತಾರವಾಗಿ ಪುಂಸವನದ ವಿಧಿವಿಧಾನಗಳನ್ನು ಕಶ್ಯಪ ಋಷಿಗಳು ದಿತಿದೇವಿಗೆ ಹೇಳಿ ಅದರಿಂದ ಆಮೇಲೆ ಪಶ್ಚಾತ್ತಾಪವನ್ನು ಪಡ್ತಾಳೆ. ಇಂದ್ರದೇವರ ಮೇಲೆ ಪ್ರೀತಿಯನ್ನು ಮಾಡುತ್ತಾಳೆ. ಎಲ್ಲ ಸರಿ ಹೋಗುತ್ತೆ. ಈ ಕ್ರಮದಿಂದ ಮರುದ್ದೇವತೆಗಳ ಜನನ ಆಗಿದೆ ಅನ್ನೋದನ್ನು ಷಷ್ಠಸ್ಕಂದದ ಕೊನೆಯ ಭಾಗದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನು ನಂತರದ್ದು ಸಪ್ತಮ ಸ್ಕಂಧ, ಪ್ರಹ್ಲಾದರಾಜರ ಅವತಾರದ ಚರಿತ್ರೆ. ಈ ಪ್ರಾರಂಭದಲ್ಲಿ ಈ ಘಟನೆಯನ್ನು ಇಟ್ಟುಕೊಂಡು ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡೋದು, ಇಂದ್ರನಿಗೋಸ್ಕರ ಆ ವೃತ್ರಾಸುರನನ್ನು ಸಂಹಾರ ಮಾಡಿಸಿದ್ದು ಮುಂತಾದ ಅನೇಕ ಕಥೆಗಳಿದೆ. ಹಾಗಾದರೆ ದೇವರಲ್ಲಿ ಕಾರುಣ್ಯ ಅನ್ನೋದಿಲ್ಲ, ಪಕ್ಷಪಾತ ತುಂಬಿದೆ. ಆದರೆ ದೇವರನ್ನು ಸಮಃ ಅಂತ ಕರೀತಾರೆ. ಸಮಃ ಪ್ರಿಯ ಸುಹೃತ್ ಬ್ರಹ್ಮಜ್ಞಾನಿಗಳಾದ ಶುಕಾಚಾರ್ಯರೇ ಪರಮಾತ್ಮನನ್ನು ಸಮಃ ಪ್ರಿಯ ಸುಹೃತ್ ಅಂತೆಲ್ಲ ಕರೀತಾರೆ. ಹಾಗಾದರೆ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್, ಇಂದ್ರನಿಗೋಸ್ಕರ ರಾಕ್ಷಸರನ್ನು ಸಂಹಾರ ಮಾಡ್ತಾನಲ್ಲ ಪರಮಾತ್ಮ, ಮಟ್ಟ ಹಾಕ್ತಾನೆ. ಅವಧೀಹಿ ವಿಷಮೋ ಯಥ, ಒಬ್ಬ ಪಕ್ಷಪಾತ ಮಾಡತಕ್ಕಂಥ ವ್ಯಕ್ತಿಯಂತೆ ಆದ್ನಲ್ಲ ಪರಮಾತ್ಮ ಅಂತ ಕೇಳಿದಾಗ ಅದಕ್ಕೆಲ್ಲ ಉತ್ತರವನ್ನು ಪರೀಕ್ಷಿತ್ ರಾಜರು ಕೊಡ್ತಾ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಕಥೆಯನ್ನು ಹೇಳುವ ಮೂಲಕ ಅಲ್ಲಿ ಅನೇಕ ಸಂದೇಶಗಳನ್ನು ಕೊಡ್ತಾ ಪ್ರಹ್ಲಾದರಾಜರ ಚರಿತ್ರೆಯನ್ನು ನಿರೂಪಣೆಯನ್ನು ಮಾಡುವವರಿದ್ದಾರೆ. ಅದನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.